ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಸೊ ನೋಡಿ, ನಾವು 2020 PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಕಳೆದ ವಾರ ಪಾರ್ಟ್ 1 ಅಂದರೆ 1ರಿಂದ 50 ಕ್ವಶನ್ನ ಕಂಪ್ಲೀಟ್ ಡಿಸ್ಕಷನ್ನ ಮಾಡಿದ್ವಿ. ಇವತ್ತು ನಾವು ಪಾರ್ಟ್ 2 ಅಂದರೆ 51ರಿಂದ 100ನೇ ಕ್ವಶನ್ವರೆಗೂ ಕಂಪ್ಲೀಟ್ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರತಿಯೊಂದು ಪ್ರಶ್ನೆಯನ್ನು ತೆಗೆದುಕೊಳ್ತೀವಿ, ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನ, ಅದರ ಪೂರಕವಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಗ್ತೀವಿ. ಆಗ ನಮಗೆ ಮುಂದೆ ಬರ್ತಕ್ಕಂಥ PSI ಎಕ್ಸಾಮ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರ್ಬೋದು, ಅಥವಾ FDA, SDA ಅಥವಾ KS ಎಕ್ಸಾಮ್ಗಳಾಗಿರ್ಬೋದು, ಅದರಲ್ಲಿ ಇದೇ ರೀತಿಯ ಕ್ವಶನ್ ಬಂದಾಗ ಅಥವಾ ಇದೇ ರೀತಿಯ ಒಂದು ಕ್ವಶನ್ ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಬಂದರೂ ಸಹಿತ ನಾವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ಒಂದು ಪಾರ್ಟ್ 2 ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ನನ್ನ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಮತ್ತು ನಾನು ವಿವಿಧ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ, ನೀವು ನೋಡ್ಬೋದು. ಸೊ ನಾನು ಆಲ್ರೆಡಿ ಹೇಳಿದೆ, ಪಾರ್ಟ್ 1 ಅಂದರೆ PSI 2020 ಪ್ರಶ್ನೆ ಪತ್ರಿಕೆಯ 1ರಿಂದ 50ನೇ ಕ್ವಶನನ್ನು ನನ್ನ ಚಾನಲ್ ಆಗಿರ್ತಕ್ಕಂಥ ಅಮರ್ಸ್ ಕ್ಲಾಸಸಲ್ಲಿ ನೀವು ವಿಡಿಯೋಸ್ ಅಂತ ಹೋದರೆ ಅಲ್ಲಿರುತ್ತೆ. PSI 2020 ಭಾಗ 1 ಸಂಪೂರ್ಣ ವಿವರಣೆಯೊಂದಿಗೆ ಅಂತಿದೆ. ಸೊ ಅಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ನೋಡಿ, PSI ಎಕ್ಸಾಮ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಪ್ಯಾಟರ್ನ್ ಸೇಮ್ ಇರುತ್ತೆ. ಈವನ್ ಒಂದೊಂದ್ಸಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಪೇಪರೇ ಟಫ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವು PSIಗಾರ ಪ್ರಿಪೇರ್ ಆಗಿ ಅಥವಾ PCಗಾದರೂ ಪ್ರಿಪೇರ್ ಆಗ್ತೀರಿ, ಇವೆರಡನ್ನೂ ಸಾಲ್ವ್ ಮಾಡ್ತಕ್ಕಂಥದ್ದು ನಿಮಗೆ ಭಾಳ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ 2019 ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಸಾಲ್ವ್ ಮಾಡಿದ್ದೀನಿ. ಅಲ್ಲೂ ಸಹಿತ 2 ಭಾಗ ಇದೆ, 1ರಿಂದ 50ವರೆಗೂ ಮತ್ತು 51ರಿಂದ 100ವರೆಗೂ ಇರ್ತಕ್ಕಂಥ ಕಂಪ್ಲೀಟ್ ಡಿಸ್ಕಷನ್ ಮಾಡಿರ್ತಕ್ಕಂಥ ವಿಡಿಯೋ, ಅದನ್ನು ಸಹಿತ ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟು ಇವತ್ತು PSI 2020 ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಅಂದರೆ ಪಾರ್ಟ್ 2ರ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 51. ಮೊದಲು ಕ್ವಶನ್ ನೋಡೋಣ. ಆಲಿಗೋಟ್ರಾಫಿಕ್ ಸರೋವರದಲ್ಲಿ ಡ್ಯಾಶ್ ಇರುತ್ತದೆ ಅಂದರೆ ಆಲಿಗೋಟ್ರೋಫಿಕ್ ಲೇಕ್ ಆ್ಯಸ್ ಏನಿರುತ್ತೆ ಅದರಲ್ಲಿ, ಆ ಒಂದು ಕೆರೆಯಲ್ಲಿ ಅಥವಾ ಆ ಒಂದು ಸರೋವರದಲ್ಲಿ ಏನಿರುತ್ತೆ ಆಲಿಗೋಟ್ರೋಪಿಕ್ ಲೇಕಲ್ಲಿ ಅಂದರೆ ಹೈ ಲೆವೆಲ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ವಾಟರ್ ಅಂದರೆ ನೀರಿನಲ್ಲಿ ಹೆಚ್ಚು ಪ್ರಮಾಣದ ಪೋಷಕಾಂಶಗಳಿರ್ತಾವ, ಅಥವಾ ಹೈ ಅಕ್ವಾಟಿಕ್ ಪ್ರಾಡಕ್ಟಿವಿಟಿ ಅಂದರೆ ಹೆಚ್ಚಿನ ಜಲವಾಸಿ ಉತ್ಪಾದಕತೆ ಇರುತ್ತಾ, ಅಥವಾ ಆಲ್ಗಲ್ ಬ್ಲೂಮ್ಸ್ ಅಂದರೆ ಪಾಚಿಯ ಹೂಗಳು ಬೆಳೆದಿರ್ತಾವ, ಅಥವಾ ಲೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಲೋ ಪ್ರಾಡಕ್ಟಿವಿಟಿ ಕಡಿಮೆ ಪೋಷಕಾಂಶಗಳು ಮತ್ತು ಕಡಿಮೆ ಉತ್ಪಾದನೆ ಇರುತ್ತಾ ಒಂದು ಆಲಿಗೋಟ್ರೋಪಿಕ್ ಸರೋವರಗಳಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಡಿ ಆಗುತ್ತೆ. ಇಂತಹ ಒಂದು ಆಲಿಗೋಟ್ರೋಪಿಕ್ ಸರೋವರಗಳಲ್ಲಿ ಅಥವಾ ಕೆರೆಗಳಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಕಡಿಮೆ ಪೋಷಕಾಂಶಗಳು ಇರ್ತವೆ ಮತ್ತು ಕಡಿಮೆ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ, ಅಂದರೆ ಲೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಲೋ ಪ್ರಾಡಕ್ಟಿವಿಟಿ ಆಗ್ತಾ ಇರುತ್ತೆ ಆಲಿಗೋಟ್ರೋಪಿಕ್ ಸರೋವರದಲ್ಲಿ. ಓಕೆ, ನೆನಪಿರಬೇಕಾಗುತ್ತೆ. ಹಾಗಾದರೆ ಆಲಿಗೋ ಅಂದರೆ ಏನು? ಇದನ್ನು ಯಾವ ಥರ ನೆನಪಿಡೋದು ಅಂದರೆ, ಆಲಿಗೋ ಅಂದರೆ ಕಡಿಮೆ ಅಂತ ಅರ್ಥ ಆಗುತ್ತೆ. ಸೊ ಆಲಿಗೋಟ್ರೋಪಿಕ್ ಅಂದರೆ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರತಕ್ಕಂತಹ ಒಂದು ಸರೋವರಗಳು ಅಂತಿರಬೇಕು. ಏನು ಪೋಷಕಾಂಶಗಳು ಅಂದರೆ ಫಾಸ್ಫರಸ್ ಮತ್ತು ನೈಟ್ರೋಜನ್ ಅಂದರೆ ರಂಜಕ ಮತ್ತು ಸಾರಜನಕಗಳ ಅಂಶ ಆ ಒಂದು ಕೆರೆಗಳಲ್ಲಿ ಕಡಿಮೆ ಇರುತ್ತೆ. ಆದ್ದರಿಂದ ಅಲ್ಲಿ ಪ್ರಾಡಕ್ಟಿವಿಟಿ ಕಡಿಮೆ ಇರುತ್ತೆ, ಅಲ್ಲಿ ಒಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಇರೋದ್ರಿಂದ ಪ್ರಾಡಕ್ಟಿವಿಟಿ ಕೂಡ ಕಡಿಮೆ ಇರುತ್ತೆ. ಅಂತಹ ಒಂದು ಸರೋವರಗಳನ್ನು ಆಲಿಗೋಟ್ರೋಪಿಕ್ ಸರೋವರಗಳು ಅಂತ ಕರಿತೀವಿ. ಓಕೆ, ಹಾಗಾದರೆ ಬೇರೆ ಯಾವ ಥರದ ಒಂದು ಸರೋವರಗಳಿದ್ದಾವೆ ನೋಡಿ. ಆಲಿಗೋಟ್ರೋಪಿಕ್ ಅನ್ನೋದು ಈಗ ತಾನೇ ನೋಡಿದ್ವಿ. ಯಾವ ಥರ ಇದನ್ನು ನಾವು ಡಿಸೈಡ್ ಮಾಡ್ತೀವಿ ಅನ್ನೋದಾದರೆ ನೋಡಿ, TSI ಅಂತ ಟ್ರೋಪಿಕ್ ಸ್ಟೇಟ್ ಇಂಡೆಕ್ಸ್ ಅಂತ, ಇದನ್ನು ಅಲ್ಲಿರ್ತಕ್ಕಂಥ ಬಯೋಲಾಜಿಕಲ್ ಪ್ರಾಡಕ್ಟಿವಿಟಿ ಅಂದರೆ ಜೈವಿಕ ಉತ್ಪಾದನೆ ಯಾವ ಥರ ಇದೆ ಆ ಒಂದು ಕೆರೆಗಳಲ್ಲಿ ಅಥವಾ ವಾಟರ್ ಬಾಡಿಗಳಲ್ಲಿ, ಅದರ ಮೇಲೆ ಆ ವಾಟರ್ ಬಾಡೀಸನ್ನ ನಾವು ಬೇರೆ ಬೇರೆ ವಿಧದ ಒಂದು ವಾಟರ್ ಬಾಡೀಸ್ ಆಗಿ ಡಿವೈಡ್ ಮಾಡ್ತೀವಿ ಅಥವಾ ಒಂದು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಮೊದಲನೇದು ಆಲಿಗೋಟ್ರೋಪಿಕ್ ಅಂತ, ಅದರಲ್ಲಿ TSI ಇಂಡೆಕ್ಸ್ ಎಷ್ಟಿರುತ್ತೆ ಅಂದರೆ 0ರಿಂದ 40ರವರೆಗೆ ಇರುತ್ತೆ, ಅಂದರೆ ಕನಿಷ್ಠ ಜೈವಿಕ ಉತ್ಪಾದತೆಯನ್ನು ಹೊಂದಿರುತ್ತದೆ. ಯಾವುದರಲ್ಲಿ? ಆಲಿಗೋಟ್ರೋಪಿಕಲ್ಲಿ ನಾವು ಹಿಂದೆ ನೋಡಿದ್ವಿ. ಓಕೆ, ಇನ್ನು ಎರಡನೇದು ಮೀಸೋಟ್ರೋಪಿಕ್ ಸರೋವರಗಳು ಅಥವಾ ವಾಟರ್ ಬಾಡೀಸ್ ಅಂದರೆ ಅದರಲ್ಲಿ TSI ಸ್ಕೋರ್ ಎಷ್ಟಿರುತ್ತೆ ಅಂದರೆ 40ರಿಂದ 60 ಇರುತ್ತೆ. ಅದನ್ನು ಮಧ್ಯಮ ಮಟ್ಟದ ಜೈವಿಕ ಉತ್ಪಾದಕತೆಯನ್ನು ಹೊಂದಿರುತ್ತದೆ. ಅಲ್ಲಿನ ನೀರಿನ ಒಂದು ಗುಣಮಟ್ಟ ಯಾವ ಥರ ಅಂತ ಮಧ್ಯಮವಾಗಿರುತ್ತೆ. ಆಲಿಗೋಟ್ರೋಪಿಕಲ್ಲಿ ಉತ್ತಮ ನೀರಿನ ಗುಣಮಟ್ಟ ಇರುತ್ತೆ, ಅಂದರೆ ಎಲ್ಲಿ ಜೈವಿಕ ಉತ್ಪಾದಕತೆ ಕಡಿಮೆ ಇರುತ್ತೋ ಅಲ್ಲಿ ಉತ್ತಮ ನೀರಿನ ಗುಣಮಟ್ಟ ಇರುತ್ತೆ, ಅಂದರೆ ವಾಟರ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನು ಮೀಸೋಟ್ರೋಪಿಕಲ್ಲಿ ಮೀಡಿಯಮ್ ಆಗಿರುತ್ತೆ ವಾಟರ್ ಕ್ವಾಲಿಟಿ. ಇನ್ನು ಮೂರನೇದರಲ್ಲಿ ಯೂಟ್ರೋಫಿಕ್ ಟು ಹೈಪರ್ ಯೂಟ್ರೋಪಿಕ್ ಅಂತ, ಅದರಲ್ಲಿ
TSI ಇಂಡೆಕ್ಸ್ ಎಷ್ಟಿರುತ್ತೆ ಅಂದರೆ 60ರಿಂದ 100 ಇರುತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಜೈವಿಕ ಉತ್ಪಾದಕತೆ ಇರುತ್ತೆ. ಎಲ್ಲಿ ಹೆಚ್ಚಿನ ಜೈವಿಕ ಉತ್ಪಾದಕತೆ ಇರುತ್ತೋ ಅಲ್ಲಿ ವಾಟರ್ ಕ್ವಾಲಿಟಿ ಕಳಪೆ ಗುಣಮಟ್ಟದ್ದಾಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ. ಓಕೆ, ಸೊ ಈ 3 ಆಲಿಗೋಟ್ರೋಪಿಕ್, ಮೀಸೋಟ್ರೋಪಿಕ್ ಮತ್ತು ಯೂಟ್ರೋಪಿಕ್ ಅಂತಕ್ಕಂಥದ್ದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಓಕೆ, ಎಷ್ಟು ಕಡಿಮೆ ಜೈವಿಕ ಉತ್ಪಾದಕತೆ ಇರುತ್ತೋ ಅಷ್ಟು ನೀರಿನ ಕ್ವಾಲಿಟಿ ಜಾಸ್ತಿ ಇರುತ್ತೆ, ನೆನಪಿರಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಆಲಿಗೋಟ್ರೋಪಿಕಲ್ಲಿ ನೋಡಿ ಸೆಡಿಮೆಂಟ್ ಅಂದರೆ ಮಣ್ಣಿನ ಒಂದು ಶೇಖರಣೆ ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ಕ್ಲಿಯರ್ ಬ್ಲೂ ವಾಟರ್ ನೋಡಿ, ನೀರಿನ ಒಂದು ಕ್ವಾಲಿಟಿ ಯಾವ ಥರ ಇದೆ, ಚೆನ್ನಾಗಿದೆ ನೋಡಿ. ಇನ್ನು ಎರಡನೇದಕ್ಕೆ ಹೋದಾಗ ಮೀಸೋಟ್ರೋಪಿಕಲ್ಲಿ ಸೊ ಆಲ್ರೆಡಿ ನೋಡಿ ಸೆಡಿಮೆಂಟ್ ಅಥವಾ ಮಣ್ಣು ಆಲ್ರೆಡಿ ಶೇಖರಣೆಗೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ, ಇನ್ನು ಮೂರನೇದು ಯೂಟ್ರೋಫಿಕಲ್ಲಿ ನೋಡಿ ಎಷ್ಟು ಒಂದು ಮಣ್ಣಿನ ಶೇಖರಣೆ ಆಗಿದೆ, ಸೆಡಿಮೆಂಟು ಇಷ್ಟು ಭಾಗ ಮಣ್ಣಿನ ಶೇಖರಣೆ ಆಗಿರ್ತಕ್ಕಂಥದ್ದು. ಇಂಥ ಒಂದು ನೀರಿನಲ್ಲಿ ಒಂದು ಸರೋವರಗಳಲ್ಲಿ ಏನಾಗುತ್ತೆ, ಜಾಸ್ತಿ ಪ್ರಾಡಕ್ಟಿವಿಟಿ ಇರುತ್ತೆ. ಓಕೆ, ಮತ್ತು ನೀರಿನ ಕ್ವಾಲಿಟಿ ಕಡಿಮೆ ಇರುತ್ತೆ, ನೆನಪಿರಬೇಕು. ಇನ್ನು 52ನೇ ಕ್ವಶನ್ಗೆ ಹೋಗೋಣ. ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆಯನ್ನು 1976ರಲ್ಲಿ ಡ್ಯಾಶ್ನಲ್ಲಿ ಸ್ಥಾಪಿಸಲಾಯಿತು. ಜೈಪುರ, ಪಾಟ್ನಾ, ಚೆನ್ನೈ, ವಾರಣಾಸಿ. ಅಂದರೆ ಸರಿಯಾದ ಉತ್ತರ ಜೈಪುರ ಆಗುತ್ತೆ. ಜೈಪುರದಲ್ಲಿ 1976ರಲ್ಲಿ ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ, ನೆನಪಿರಬೇಕು. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಹಾಗಾದರೆ ಇಂತಹ ಒಂದು ಸಂಸ್ಥೆಗಳು ಯಾವ ಅಡಿಯಲ್ಲಿ ಬರ್ತವೆ ಅಂದರೆ ಆಯುಷ್ ಸಂಸ್ಥೆಯ ಅಡಿಯಲ್ಲಿ ಈ ಒಂದು ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಇದೆ. ಇದೇ ಥರ ಒಟ್ಟು 8 ರಾಷ್ಟ್ರೀಯ ಸಂಸ್ಥೆಗಳನ್ನು ಕೇಂದ್ರ ಸರ್ಕಾರ ಸ್ಥಾಪನೆಯನ್ನು ಮಾಡಿದೆ. ಯಾವುದರ ಒಂದು ರೀಸನ್ ಏನಪ್ಪ ಅಂದರೆ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಆ್ಯಂಡ್ ಹೋಮಿಯೋಪತಿ ಶಿಕ್ಷಣದ ತರಬೇತಿ ಮತ್ತು ಸಂಶೋಧನೆಗಾಗಿ ಒಟ್ಟು 8 ರಾಷ್ಟ್ರೀಯ ಸಂಸ್ಥೆಗಳನ್ನು ಸ್ಥಾಪಿಸಿ ಮಾಡಿದೆ ಕೇಂದ್ರ ಸರ್ಕಾರ ಆಯುಷ್ ಅಡಿಯಲ್ಲಿ. ಓಕೆ, ಅಂಥದ್ರಲ್ಲಿ ರಾಷ್ಟ್ರೀಯ ಆಯುರ್ವೇದ ಸಂಸ್ಥೆ ಅಂತಕ್ಕಂಥದ್ದು ಜೈಪುರದಲ್ಲಿ 1976ರಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಸಲ ಆಯುರ್ವೇದ ಸಂಸ್ಥೆ ಕೇಳಿದರೆ ಮುಂದಿನ ಸಲ ಇನ್ನೊಂದು 8ರಲ್ಲಿ ಇನ್ನೊಂದು ಯಾವುದನ್ನೋ ಕೇಳ್ಬೋದು. ಅದಕ್ಕೋಸ್ಕರ ಆ 8 ಯಾವ ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ಇಲ್ಲಿ ನೋಡಿ, ಇನ್ಸ್ಟಿಟ್ಯೂಟ್ಸ್ ಅಂಡರ್ ಆಯುಷ್ ಯಾವ್ಯಾವಿದಾವೆ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಜೈಪುರದಲ್ಲಿ, ಇದನ್ನೇ ಕೇಳಿರ್ತಕ್ಕಂಥದ್ದು. ಎರಡನೇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿ ಕೋಲ್ಕತ್ತಾದಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಸಿನ್ NIUM ಬೆಂಗಳೂರಲ್ಲಿ, ನೆನಪಿರಬೇಕಾಗುತ್ತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಿದ್ಧ NIS ಚೆನ್ನೈಯಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನೇಚುರೋಪತಿ ಪುಣೆದಲ್ಲಿ, ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ನ್ಯೂ ಡೆಲ್ಲಿಲಿ, ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಇನ್ ಆಯುರ್ವೇದ ಜಾಮ್ನಗರ್ ಗುಜರಾತಲ್ಲಿ, ಮತ್ತು 8ನೇದು ರಾಷ್ಟ್ರೀಯ ಆಯುರ್ವೇದ ವಿದ್ಯಾಪೀಠ ಅಂತಕ್ಕಂಥದ್ದು ನ್ಯೂ ದೆಲ್ಲಿಲಿ. ಒಟ್ಟು 8 ಇನ್ಸ್ಟಿಟ್ಯೂಟ್ಸ್ನ ಆಯುಷ್ ಅಂಡರಲ್ಲಿ ರಾಷ್ಟ್ರೀಯ ಒಂದು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ನೋಡಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ನ್ಯೂ ಡೆಲ್ಲಿಲಿದೆ, ಮತ್ತು ನಾರ್ತ್ ಈಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಹೋಮಿಯೋಪತಿ ಶಿಲಾಂಗಲ್ಲಿ, ನಾರ್ತ್ ಈಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಫೋಕ್ ಮೆಡಿಸಿನ್ ಅಂತಕ್ಕಂಥದ್ದು ಪಾಸಿಘಟ್ಟಲ್ಲಿ. ಇವೆಲ್ಲ ನೆನಪಿರಬೇಕಾಗುತ್ತೆ. ನಮ್ಮ ಬೆಂಗಳೂರಲ್ಲೂ ಸಹಿತ ಒಂದಿದೆ ಯುನಾನಿ ಮೆಡಿಸಿನ್, ನೆನಪಿರಬೇಕು. ಓಕೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇದರಲ್ಲಿ ಯಾವುದೋ ಒಂದು ಕೇಳ್ಬೋದು, ಅದಕ್ಕೆ ನೋಟ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಪಾಸ್ ಮಾಡಿ. ಇನ್ನು 53ನೇ ಕ್ವಶನು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಇದೆ ಅಂತಕ್ಕಂಥದ್ದು? ತುಮಕೂರು, ಉಡುಪಿ, ದಾವಣಗೆರೆ, ಕೋಲಾರ. ನಮಗೆಲ್ಲ ಗೊತ್ತಿದೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇದನ್ನು ಕೇಳ್ತಾನೆ ಇದ್ದಾರೆ. ಅದು ಜಿಲ್ಲೆಗಳ ಸೆಕ್ಸ್ ರೇಷಿಯೋ ಆಗಿರ್ಬೋದು, ಅಥವಾ ರಾಜ್ಯಗಳ ಲಿಂಗಾನುಪಾತ ಆಗಿರ್ಬೋದು, ಅಥವಾ ನಮ್ಮ ದೇಶದ ಲಿಂಗಾನುಪಾತ ಆಗಿರ್ಬೋದು. 2011 ಸೆನ್ಸಸ್ ಮೇಲೆ 1-2 ಕ್ವಶನ್ಸು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಇದ್ದೇ ಇರ್ತವೆ. ಓಕೆ, ಆದ್ದರಿಂದ ಇದಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಿ ಉಡುಪಿ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ನೋಡಿ, ಉಡುಪಿಯಲ್ಲಿ 1000 ಪುರುಷರಿಗೆ 1046 ಮಹಿಳೆಯರಿದ್ದಾರೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಉಡುಪಿ ಆಗುತ್ತೆ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಆಗುತ್ತೆ. 1000 ಪುರುಷರಿಗೆ 920 ಮಹಿಳೆಯರಿದ್ದಾರೆ. ಓಕೆ, ಇನ್ನು ಕರ್ನಾಟಕವನ್ನು ತೆಗೆದುಕೊಂಡಾಗ 2001ರಲ್ಲಿ 1000 ಪುರುಷರಿಗೆ 965 ಮಹಿಳೆಯರಿದ್ದರು. ಅದು 2011ರಲ್ಲಿ ಹೆಚ್ಚಿಗೆ ಆಯಿತು. ಎಷ್ಟಂದರೆ 970ಕ್ಕೆ ಇರುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ 979 ಮಹಿಳೆಯರಿದ್ದರೆ, ನಗರ ಭಾಗದಲ್ಲಿ 963 ಇದೆ ಲಿಂಗಾನುಪಾತ. ಓಕೆ, ಇದು ನೆನ್ಪಿಡ್ಬೇಕು, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಓಕೆ, ಇನ್ನು ಭಾರತವನ್ನು ತೆಗೆದುಕೊಂಡಾಗ 1000 ಪುರುಷರಿಗೆ 943 ಮಹಿಳೆಯರಿದ್ದಾರೆ. ಅಂದರೆ ಲಿಂಗಾನುಪಾತ 943. ಅತಿ ಹೆಚ್ಚು ಕೇರಳದಲ್ಲಿ 1000ಕ್ಕೆ 1084, ಅತಿ ಕಡಿಮೆ ಹರಿಯಾಣದಲ್ಲಿ 1000ಕ್ಕೆ 877. ಓಕೆ,
ಸೊ 54ನೇ ಕ್ವಶನ್, ಯಾವ ವರ್ಷದಲ್ಲಿ ಗೋವಾ ಪೂರ್ಣ ರಾಜ್ಯತ್ವವನ್ನು ಹೊಂದಿತು? ಅಂದರೆ ಫುಲ್ ಸ್ಟೇಟ್ಹುಡ್ಡನ್ನು ಯಾವ ವರ್ಷದಲ್ಲಿ ಗೋವಾಕ್ಕೆ ನೀಡಲಾಗುತ್ತೆ ಅಂದರೆ 1978, 1987, 1991, 1996 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. 1987ರಲ್ಲಿ ಗೋವಾವು ಸಂಪೂರ್ಣ ರಾಜ್ಯವಾಗಿ ಫುಲ್ ಸ್ಟೇಟ್ಹುಡ್ಡನ್ನು ಪಡೆಯುತ್ತೆ. ಹಾಗಾದರೆ ಬೇರೆ ಇವತ್ತು ಗೋವಾ ಕೇಳಿದ್ದಾರೆ ಈ ಒಂದು ಎಕ್ಸಾಮ್ಸಲ್ಲಿ, ಮುಂದೆ ಇನ್ನೊಂದು ಯಾವುದೋ ಮಿಜೋರಾಂ ಕೇಳ್ಬೋದು, ಅರುಣಾಚಲ್ ಪ್ರದೇಶ್ ಕೇಳ್ಬೋದು, ಇನ್ನೊಂದು ಯಾವುದೋ ಸ್ಟೇಟನ್ನು ಕೇಳ್ಬೋದು. ಆದ್ದರಿಂದ ಇಲ್ಲೊಂದು ಲಿಸ್ಟೇ ಕೊಟ್ಟಿದ್ದೀನಿ ನಾನು ನೋಡಿ. ಆ ಒಂದು ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಮತ್ತು ಅದರ ಒಂದು ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಯಾವುದು, ಲೆಜಿಸ್ಲೇಟಿವ್ ಕ್ಯಾಪಿಟಲ್ ಯಾವುದು, ಜುಡಿಷಿಯಲ್ ಕ್ಯಾಪಿಟಲ್ ಯಾವುದು, ಮತ್ತು ಆ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವ ವರ್ಷ ಫಾರ್ಮ್ ಆಯಿತು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀನಿ. ಪಾಸ್ ಮಾಡಿ ನಿಧಾನಕ್ಕೆ ನೋಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ನೋಡೋದಾದರೆ ಬಿಹಾರ ಪಾಟ್ನಾ ಅದರ ಒಂದು ರಾಜಧಾನಿ ಆಗುತ್ತೆ, ಲೆಜಿಸ್ಲೇಟಿವ್ ಕ್ಯಾಪಿಟಲ್ ಪಾಟ್ನಾನೇ ಆಗುತ್ತೆ, ಜುಡಿಷಿಯಲ್ ಕ್ಯಾಪಿಟಲ್ ಅಂದರೆ ಒಂದು ಹೈಕೋರ್ಟ್ ಇರ್ತಕ್ಕಂಥದ್ದು ಕೂಡ ಪಾಟ್ನಾದಲ್ಲೇ ಇದೆ. ಇದು 1950ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ರಾಜ್ಯ. ಇನ್ನು ಬೇರೆ ತೆಗೆದುಕೊಳ್ಳೋದಾದ್ರೆ ನೋಡಿ, ಪುದುಚೇರಿ ಒಂದು ಕೇಂದ್ರಾಡಳಿತ ಪ್ರದೇಶ ನೋಡಿ. ಪುದುಚೇರಿಯ ಒಂದು ಹೈಕೋರ್ಟ್ ಇರ್ತಕ್ಕಂಥದ್ದು ಚೆನ್ನೈಯಲ್ಲಿ, ನೆನಪಿರಬೇಕು. 1954ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಓಕೆ. ಇನ್ನು ಕರ್ನಾಟಕ ನೋಡಿ, ಬೆಂಗಳೂರಲ್ಲೇ ಇದೆ, ಎಲ್ಲ ಬೆಂಗಳೂರು. ಈವನ್ ಲೆಜಿಸ್ಲೇಟಿವ್, ಜುಡಿಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್ ಬೆಂಗಳೂರಲ್ಲಿದೆ. 1956ರಲ್ಲಿ ಕರ್ನಾಟಕ ಸ್ಥಾಪನೆ ಆಗುತ್ತೆ. ಇನ್ನೊಂದು ನೋಡಿ ವ್ಯತ್ಯಾಸ ಇರ್ತಕ್ಕಂಥದ್ದು, ಮಧ್ಯಪ್ರದೇಶದಲ್ಲಿ ನೋಡಿ ಭೂಪಾಲದಲ್ಲಿ, ಜಬ್ಬಲ್ಪುರದಲ್ಲಿ ಅದರ ಜುಡಿಷಿಯಲ್ ಕ್ಯಾಪಿಟಲ್ ಇದೆ. ಓಕೆ, ಈ ಥರ ಬೇರೆ ಬೇರೆ ನೀವು ರಾಜ್ಯಗಳದ್ದು ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ವ್ಯತ್ಯಾಸ ಇರ್ತಕ್ಕಂಥದ್ದು ನೋಡಿ, ಅರುಣಾಚಲ್ ಪ್ರದೇಶದ್ದು ಜುಡಿಷಿಯಲ್ ಕ್ಯಾಪಿಟಲ್ ಇರ್ತಕ್ಕಂಥದ್ದು ಗುವಾಹತಿಲಿ. ಈವನ್ ನೋಡಿ ಮಿಜೋರಾಮ್ದು ಇರ್ತಕ್ಕಂಥದ್ದು ಗುವಾಹತಿಲಿ, ನೆನಪಿರಬೇಕು. ಗುವಾಹತಿ ಬರ್ತಕ್ಕಂಥದ್ದು ಆಸಾಂ ರಾಜ್ಯದಲ್ಲಿ. ಓಕೆ, ಅದರ ಆಸಾಂ, ಅರುಣಾಚಲ್ ಪ್ರದೇಶ್, ಈವನ್ ಆಸಾಮ್ದು ಅದರ ಒಂದು ಜುಡಿಷಿಯಲ್ ಕ್ಯಾಪಿಟಲ್ ಇರ್ತಕ್ಕಂಥದ್ದು ಗುವಾಹತಿಲಿ. ಈವನ್ ನಾಗಾಲ್ಯಾಂಡ್ ಸಹಿತ ಗುವಾಹತಿ ಒಂದು ಹೈಕೋರ್ಟೇ ಬರುತ್ತೆ. ಓಕೆ, ನಾಗಾಲ್ಯಾಂಡ್ 1963ರಲ್ಲಿ ಫಾರ್ಮ್ ಆಯಿತು. ಓಕೆ, ಗೋವಾದ ಕೇಳಿದ್ದಾರೆ ನೋಡಿ, ಗೋವಾ 1987ರಲ್ಲಿ ರಾಜ್ಯ ಫುಲ್ ಸ್ಟೇಟ್ಹುಡ್ ಪಡೀತು ಅಂತಕ್ಕಂಥದ್ದು. ಓಕೆ, ಇನ್ನು 2014ರಲ್ಲಿ ನೋಡಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳು ಫಾರ್ಮ್ ಆಗ್ತವೆ. ಆಂಧ್ರ ಪ್ರದೇಶ 1956ರಲ್ಲಿ ರಾಜ್ಯ ಆಗಿದ್ದರೂ ಸಹಿತ 2014ರಲ್ಲಿ ಡಿವೈಡ್ ಆಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಆಗಿ ಫಾರ್ಮ್ ಆಗುತ್ತೆ. ಇನ್ನು 2020ರಲ್ಲಿ ನೋಡಿ ದಾದ್ರಾ ಮತ್ತು ನಗರ ಹವೇಲಿ ಅಂತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು ದಮನ್ ದಿಯು ಅಂತಕ್ಕಂಥ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ, ಇವೆರಡನ್ನು ಮರ್ಜ್ ಮಾಡಿ ಒಂದೇ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡ್ತಾರೆ. ಅದು 2020ರಲ್ಲಿ. ಓಕೆ, ಇವೆಲ್ಲ ನೆನ್ಪಿಡ್ಬೇಕಾಗುತ್ತೆ. ಇನ್ನು 55ನೇ ಕ್ವಶನು, ಬರ್ಕಾನಾ ಫಾಲ್ಸ್ ಯಾವ ನದಿಯಲ್ಲಿದೆ? ಕಾವೇರಿ, ಸೀತಾ, ಅಗುನಾಶಿನಿ, ಮಹಾನದಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸೀತಾ ನದಿ ಆಗುತ್ತೆ. ಇದು ಶಿವಮೊಗ್ಗ ಜಿಲ್ಲೆಯ ಆಗೊಂಬೆ ಬಳಿ ಬರ್ತಕ್ಕಂಥ ಜಲಪಾತವಾಗಿದೆ, ಬರ್ಕಾನಾ ಜಲಪಾತ, ನೆನಪಿರಬೇಕು. ಓಕೆ, ಹಾಗಾದರೆ ಬೇರೆ ಯಾವ ಯಾವ ಜಲಪಾತಗಳಿದ್ದಾವೆ? ನಮ್ಮ ಭಾರತದ ಅತಿ ದೊಡ್ಡ ಜಲಪಾತ ಅಥವಾ ಅತಿ ಎತ್ತರದ ಜಲಪಾತ ಯಾವುದು ಅಂತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ನೋಡಿ. FDA ದಲ್ಲಿ 10ನೇ ಕ್ವಶನಲ್ಲಿ ಕೇಳಿದ್ದಾರೆ 2018ರಲ್ಲಿ. ನಾನು ಹಾಗೆ ಇದನ್ನು ಉಳಿಸ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಬೇಕು, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದಾಗ ನಮಗೆ PSI ಆಗಲಿ PCಲಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ. FD 2018ರ ಪ್ರಶ್ನೆ ಪತ್ರಿಕೆಯ ಕ್ವಶನ್ ನಂಬರ್ 10ನಲ್ಲಿ ಕೇಳಿರ್ತಕ್ಕಂಥದ್ದು, ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಅಂದರೆ ವಜ್ರಾಯಿ ಫಾಲ್ಸ್ ಆಗುತ್ತೆ. 560 ಮೀಟ್ರ್ ಇದೆ, ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿ ಬರುತ್ತೆ. ಇನ್ನು ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಅಂದರೆ ಕುಂಚಿಕಲ್ ಫಾಲ್ಸ್ ಅಂತಕ್ಕಂಥದ್ದು 455 ಮೀಟ್ರ್ ಇದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ವರಹಾ ನದಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಫಾಲ್ಸ್, ಕುಂಚಿಕಲ್ ಫಾಲ್ಸ್, ನೆನಪಿರ್ಬೇಕು. ಕರ್ನಾಟಕದ ಅತಿ ದೊಡ್ಡದು, ಭಾರತದ 2ನೇ ಅತಿ ದೊಡ್ಡ ಜಲಪಾತ. ಇನ್ನು ನಮ್ಮ ಕರ್ನಾಟಕದ ದೂದ್ ಸಾಗರ್ ಫಾಲ್ಸ್ ನೋಡಿ 310 ಮೀಟ್ರು. ಇನ್ನು ಬರ್ಕಾನಾ ಫಾಲ್ಸ್ 259 ಮೀಟ್ರ್, ಅದ್ರ ಬಗ್ಗೆನೇ ಕೇಳಿರ್ತಕ್ಕಂಥದ್ದು. ಜೋಗ್ ಫಾಲ್ಸು 253 ಮೀಟ್ರ್ ಇದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ, ಶರಾವತಿ ನದಿಯಿಂದ ಉಂಟಾಗಿರ್ತಕ್ಕಂಥದ್ದು. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. 56ನೇ ಕ್ವಶನ್, ಗಾಳಿಯ ಒತ್ತಡವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಥರ್ಮೋಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್, ಹೈಗ್ರೋಮೀಟರ್ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಯಾರೋಮೀಟರ್ ಆಗುತ್ತೆ. ಇದರಿಂದ ಗಾಳಿಯ ಒತ್ತಡ, ಏರ್ ಪ್ರೆಷರನ್ನು ಮೆಜರ್ ಮಾಡ್ಬೋದು ನೋಡಿ. ಇವತ್ತು ಬ್ಯಾರೋಮೀಟರ್ ಕೇಳಿದರೆ, ಬೇರೆ ಬೇರೆ ಕಡೆ ಹೈಗ್ರೋಮೀಟರ್ ಕೇಳ್ಬೋದು, ಥರ್ಮೋಮೀಟರ್ ಕೇಳ್ಬೋದು, ಹೈಡ್ರೋಮೀಟರ್ ಕೇಳ್ಬೋದು. ಅದಕ್ಕೋಸ್ಕರ ವೆರಿ ಫೇಮಸ್ ಆಗಿರ್ತಕ್ಕಂಥ ಕೆಲವು ಡಿವೈಸಸ್ ಮತ್ತು ಅವುಗಳ ಯೂಸ್ ಏನಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಪಾಸ್ ಮಾಡಿ ನೋಡ್ಬೋದು ನೋಡಿ. ಆ್ಯಮ್ಮೀಟರ್ ಅಂತಕ್ಕಂಥದ್ದು ಎಲೆಕ್ಟ್ರಿಸಿಟಿ ಕರೆಂಟನ್ನು ಕಂಡುಹಿಡಿಯೋದಕ್ಕೆ, ಮತ್ತು ಬ್ಯಾರೋಮೀಟರ್ ನೋಡಿ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಮತ್ತು ಬೇರೆ ಬೇರೆ ಇಲ್ಲಿದ್ದಾವೆ.
ಎಲೆಕ್ಟ್ರೋಕಾರ್ಡಿಯೋಗ್ರಫಿ ನೋಡಿ, ಹಾರ್ಟ್ ಒಂದು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟು. ಗ್ಯಾಲ್ವನೋಮೀಟರ್ ಎಲೆಕ್ಟ್ರಿಸಿಟಿ, ಹೈಡ್ರೋಮೀಟ್ರ್ ಇದೆ, ಹೈಗ್ರೋಮೀಟ್ರ್ ಇದೆ, ಡೆನ್ಸಿಟಿ ಆಫ್ ವಾಟರ್ ಇನ್ ಏರು, ಲ್ಯಾಕ್ಟೋಮೀಟ್ರ್ ಇದೆ, ಅದೇ ಥರ ಬೇರೆ ಬೇರೆ ಇದಾವೆ ನೋಡಿ. ಸೀಸ್ಮೋಮೀಟರ್ಸ್ ಯೂಸ್ಫುಲ್ ಆಗುತ್ತೆ. ಥರ್ಮೋಮೀಟ್ರ್ ಇಲ್ಲಿದೆ. ವಿಸ್ಕಾಮೀಟರ್ ವೆರಿ ಇಂಪಾರ್ಟೆಂಟ್, ವಿಸ್ಕಾಸಿಟಿ ಆಫ್ ಎ ಫ್ಲೂಯಿಡ್. ವೋಲ್ಟ್ ಮೀಟರ್ ಕೂಡ ಇದೆ. ಸೊ ನೀವು ಪಾಸ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 57, ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಅದು ಇವತ್ತಿನ ಒಂದು ಕರೆಂಟ್ ಇವೆಂಟ್ಸ್ ಕ್ವಶನಲ್ಲಿ ಇದ್ರ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಬಂದೇ ಬರ್ಬೋದು ಅಂತಕ್ಕಂಥದ್ದು ನೋಡಿ. 57ನೇ ಕ್ವಶನಲ್ಲಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು? ಯಾಕೆ ಕೇಳ್ತಾ ಇದ್ದಾರೆ ಸಿಂಡಿಕೇಟ್ ಬ್ಯಾಂಕ್ದು ಅಂದರೆ ನೋಡಿ, ಸಿಂಡಿಕೇಟ್ ಬ್ಯಾಂಕ್ ಅಥವಾ ಕರ್ನಾಟಕದ ವಿವಿಧ ಬ್ಯಾಂಕ್ಗಳು ಇವತ್ತು ಬೇರೆ ಬೇರೆ ಬ್ಯಾಂಕ್ಗಳ ಜೊತೆ ಮರ್ಜ್ ಆಗಿದ್ದಾವೆ. ಅದಕ್ಕೋಸ್ಕರ ಈ ಒಂದು ಬ್ಯಾಂಕ್ಗಳ ಮೇಲೆ ಬರ್ತಕ್ಕಂಥದ್ದು ಒಂದು ಕಂಪಲ್ಸರಿ ಕ್ವಶನ್ ಅಂತಲೇ ನಾವು ಗೆಸ್ ಮಾಡ್ಬೋದು. ಓಕೆ, ಹಾಗಾದರೆ ಸಿಂಡಿಕೇಟ್ ಬ್ಯಾಂಕ್ ಯಾವ ವರ್ಷ ರಾಷ್ಟ್ರೀಕರಣವಾಯಿತು? 1947, 1950, 1969, 1971 ಅಂದರೆ ಸರಿಯಾದ ಉತ್ತರ 1969ನಲ್ಲಿ ಸಿಂಡಿಕೇಟ್ ಬ್ಯಾಂಕು ರಾಷ್ಟ್ರೀಕರಣವಾಗುತ್ತೆ, ಓಕೆ, ಅಥವಾ ನ್ಯಾಷನಲೈಸ್ ಆಗುತ್ತೆ ಅಂತ ಅನ್ಬೋದು. ಹಾಗಾದರೆ ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ಇನ್ನೇನು ಕೇಳ್ಬೋದು ನೋಡಿ. ಇದು ಒಂದು ಕರ್ನಾಟಕದ ಮಂಗಳೂರು ಮೂಲದ ಅಥವಾ ಸೌತ್ ಕೆನರಾ ಮೂಲದ ಬ್ಯಾಂಕ್ ಆಗಿದ್ದು, ಇದನ್ನು ಸ್ಥಾಪಿಸಿರ್ತಕ್ಕಂಥವ್ರು TMA ಪೈ, ಉಪೇಂದ್ರ ಪೈ ಮತ್ತು ವಾಮನ್ ಕುಡ್ವಾ ಅಂತಕ್ಕಂಥವ್ರು ಸಿಂಡಿಕೇಟ್ ಬ್ಯಾಂಕನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಹಾಗಾದರೆ ಕರ್ನಾಟಕದ ಮೂಲದ ಬ್ಯಾಂಕ್ಗಳು ಯಾವ್ಯಾವು ಅಂದರೆ ಒಟ್ಟು 7 ಬ್ಯಾಂಕ್ಗಳಿದ್ದಾವೆ. ಒಂದು ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ವೈಶ್ಯ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತಕ್ಕಂಥವು. ಇದರಲ್ಲಿ ನೋಡಿ, ಈ 7 ಬ್ಯಾಂಕ್ಗಳಲ್ಲಿ ಮೊದಲ 5 ಬ್ಯಾಂಕ್ಗಳು ಅಂದರೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ಗಳು ಏನಾಗಿದ್ದಾವೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸ್ಥಾಪಿತವಾಗಿರ್ತಕ್ಕಂಥವು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೌತ್ ಕೆನರಾ ಅಂತೀವಲ್ವ, ಅಲ್ಲಿಂದ ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ಗಳು. ಓಕೆ, ಈ 7 ಬ್ಯಾಂಕ್ಗಳಲ್ಲಿ ಇವತ್ತು ಎಕ್ಸಿಸ್ಟ್ ಇರ್ತಕ್ಕಂಥ ಬ್ಯಾಂಕ್ಗಳು ಕೇವಲ 2. ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ಕರ್ನಾಟಕ ಬ್ಯಾಂಕ್. ಹಾಗಾದರೆ ಮಿಕ್ಕಿದ ಬ್ಯಾಂಕ್ಗಳು ಏನಾದವು ಅಂದರೆ, ಸಿಂಡಿಕೇಟ್ ಬ್ಯಾಂಕ್ ಏನಾಯಿತು, ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಅದ್ರ ಬಗ್ಗೆನೇ ಕ್ವಶನ್ ಕೇಳಿರ್ತಕ್ಕಂಥದ್ದು. ಸಿಂಡಿಕೇಟ್ ಬ್ಯಾಂಕ್ ಯಾವಾಗ ರಾಷ್ಟ್ರೀಕರಣ ಆಯಿತು? 1969ರಲ್ಲಿ. ಬಟ್ ಇವಾಗ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಏನಾಗಿದೆ ಅಂದರೆ ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಇನ್ನು ಕಾರ್ಪೊರೇಷನ್ ಬ್ಯಾಂಕ್ ಏನಾಗಿದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗಿದೆ. ವಿಜಯ ಬ್ಯಾಂಕ್ ಏನಾಗಿದೆ, ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಮಾಡಿದ್ದಾರೆ. ಇನ್ನು ಕರ್ನಾಟಕದ ವೈಶ್ಯ ಬ್ಯಾಂಕ್ ಅಂದರೆ ಪ್ರೈವೇಟ್ ಬ್ಯಾಂಕ್ ಏನಿದೆ ವೈಶ್ಯ ಬ್ಯಾಂಕು, ಅದು ಕೊಟಕ್ ಮಹೀಂದ್ರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಮಗೆಲ್ಲ ಗೊತ್ತಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗಿರ್ತಕ್ಕಂಥ. ಆದ್ದರಿಂದ ಇವತ್ತು ಕರ್ನಾಟಕದ 7 ಬ್ಯಾಂಕ್ಗಳು ಏನಿದ್ವು ಅದರಲ್ಲಿ ಎಕ್ಸಿಸ್ಟ್ ಇರ್ತಕ್ಕಂಥವು ಕೇವಲ ಕೆನರಾ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಅಂತಕ್ಕಂಥದ್ದು ನೆನಪಿರಬೇಕು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಬೇರೆ ಒಂದು ಕ್ವಶನ್ ಪೇಪರ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೆ, ಆದರೂ ಸಹಿತ ಫಾರ್ ದ ಕಂಪ್ಲೀಟ್ನೆಸ್ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. 1969ರಲ್ಲಿ ರಾಷ್ಟ್ರೀಕರಣಗೊಂಡಿರ್ತಕ್ಕಂಥ ಬ್ಯಾಂಕ್ಗಳ ಡೀಟೇಲ್ಸ್ ಇಲ್ಲಿದೆ, ಮತ್ತು 1980ರಲ್ಲಿ ಮತ್ತೆ 2ನೇ ಒಂದು ರೌಂಡು ನ್ಯಾಷನಲೈಸೇಷನ್ ಆಗ್ತವೆ ಬ್ಯಾಂಕ್ಸು. ಅವು ಯಾವ್ಯಾವ ಅಂತಕ್ಕಂಥದ್ದು ಡೀಟೇಲ್ಸು ಇಲ್ಲಿದೆ. ಮತ್ತು ಆ ಬ್ಯಾಂಕ್ಗಳು ಇವತ್ತು ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿವೆ ಅಂತಕ್ಕಂಥದ್ದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆಂಧ್ರ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ, ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ, ಓರಿಯೆಂಟಲ್ ಬ್ಯಾಂಕ್ ವಿಜಯ ಬ್ಯಾಂಕು ನೋಡಿ ಬ್ಯಾಂಕ್ ಆಫ್ ಬರೋಡಾ ಜೊತೆ, ಮತ್ತು ಓರಿಯೆಂಟಲ್ ಬ್ಯಾಂಕು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ. ಸೊ ಇವೆಲ್ಲ ನೋಟ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಿಂಡಿಕೇಟ್ ಬ್ಯಾಂಕ್ ಏನಾಗಿದೆ ಇವತ್ತು ಕೆನರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ ನೋಡಿ. ವಿಜಯ ಬ್ಯಾಂಕ್ ನಾನು ಆಲ್ರೆಡಿ ಹೇಳಿದೆ, ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಆಗಿದೆ, ನಮ್ಮ ಕರ್ನಾಟಕದ ಬ್ಯಾಂಕು ನೋಡಿ. ಸಿಂಡಿಕೇಟ್ ಬ್ಯಾಂಕ್ ಏನಾಗಿದೆ ಕೆನರಾ ಬ್ಯಾಂಕ್ ಜೊತೆ, ಕಾರ್ಪೊರೇಷನ್ ಬ್ಯಾಂಕು ಮತ್ತು ಆಂಧ್ರ ಬ್ಯಾಂಕ್ ಸೇರಿ ಯೂನಿಯನ್ ಬ್ಯಾಂಕ್ ಜೊತೆ, ಮತ್ತು ಕರ್ನಾಟಕದ ಪ್ರೈವೇಟ್ ಬ್ಯಾಂಕ್ ING ವೈಶ್ಯ ಬ್ಯಾಂಕ್ ಏನಾಗಿದೆ ಇವತ್ತು ಕೊಟಕ್ ಮಹೀಂದ್ರಾ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು SBI ಜೊತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗಿರ್ತಕ್ಕಂಥದ್ದು. ಓಕೆ, ಇವೆಲ್ಲ ನೆನ್ಪಿಡ್ಬೇಕು. ಈಗ ಮರ್ಜಿಂಗ್ ಇನ್ನೂ ನಡೀತಾನೆ ಇದೆ, ಆದ್ದರಿಂದ ಇವು ಭಾಳ ಪ್ರಚಲಿತ ಘಟನೆಗಳಲ್ಲಿ ಬರುತ್ತೆ. ನಾನು 2020ರ ಪ್ರಚಲಿತ ಘಟನೆಗಳಲ್ಲಿ ಇದನ್ನು ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ, ಹೋಗಿ ನೀವು ಕೇಳ್ಬೋದು. ಕ್ವಶನ್ ನಂಬರ್ 58, ಧ್ಯಾನ್ ಚಂದ್ ಯಾವ ಕ್ರೀಡೆಯ ಜೊತೆ ಸಂಬಂಧಿಸಿದ್ದಾರೆ? ಕುಸ್ತಿ, ಬಾಕ್ಸಿಂಗ್, ಕ್ರಿಕೆಟ್ ಮತ್ತು ಹಾಕಿ ಅಂತಕ್ಕಂಥದ್ದು. ಹಾಕಿ ವೆರಿ ಫೇಮಸ್ಸು, ಡೈರೆಕ್ಟ್ ಕ್ವಶನ್ ಇದೆ, ನಮಗೆಲ್ಲ ಗೊತ್ತಿದೆ. ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅಂತ ಕರಿತೀವಿ, ಅವರು ಹಾಕಿಯೇ ಒಂದು ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂಥವ್ರು. ಓಕೆ, ನಮ್ಮ ಭಾರತದ ಲೆಜೆಂಡ್ ಅಂತಲೇ ಕರಿಬೋದು, ನಮ್ಮ ಭಾರತದ ಹಾಕಿಯ ಒಂದು ದಂತಕತೆ ಧ್ಯಾನ್ ಚಂದ್ ಅವರು. ಇಲ್ಲಿದ್ದಾರೆ ನೋಡಿ, ಇವರೇ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರು. ಮತ್ತು ಇವತ್ತಿನ ಒಂದು ಕರೆಂಟ್ ಇವೆಂಟ್ಸ್ ಕ್ವಶನ್ ಆಗ್ತಕ್ಕಂಥದ್ದು ಏನಂದರೆ, ಬಲ್ಬೀರ್ ಸಿಂಗ್ ಸೀನಿಯರ್ ಅಂತಕ್ಕಂಥವ್ರು ಇಲ್ಲಿದ್ದಾರೆ ನೋಡಿ, ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಸಹಿತ
ಭಾರತದ ಹಾಕಿಯ ಒಂದು ದಂತಕಥೆ ಅಂತ ಕರಿತೀವಿ. ಒಂದು ಫೈನಲಲ್ಲಿ 5 ಗೋಲ್ಗಳನ್ನು ಗಳಿಸಿರ್ತಕ್ಕಂಥ ಏಕೈಕ ಪ್ಲೇಯರ್ ಅವರು ಬಲ್ಬೀರ್ ಸಿಂಗ್ ಸೀನಿಯರ್ ಅವರು. ಓಕೆ, ಆದ್ದರಿಂದ ಇವರು ಇತ್ತೀಚೆಗೆ ನಿಧನರಾಗಿರೋದ್ರಿಂದ ಕರೆಂಟ್ ಈವೆಂಟ್ಸ್ ಕ್ವಶನಲ್ಲಿ ಕೇಳ್ಬೋದು, ನೆನಪಿರಬೇಕಾಗುತ್ತೆ. 59ನೇ ಕ್ವಶನು, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಅಂದರೆ ಮಾರ್ಚ್ 8 ಆಗುತ್ತೆ. ಓಕೆ, ಪ್ರತಿ ವರ್ಷ ಮಾರ್ಚ್ 8 ನಾವು ಇಂಟರ್ನ್ಯಾಷನಲ್ ವುಮೆನ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ಈ ವರ್ಷ ನಡೆದಿರ್ತಕ್ಕಂಥ ಒಂದು ವುಮೆನ್ ಡೇಯ ಥೀಮ್ ಏನಾಗಿತ್ತು ಅಂತ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ಯುನೈಟೆಡ್ ನೇಷನ್ ಅವರು ಪ್ರತಿ ವರ್ಷ ಏನು ಮಾಡ್ತಾರೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಚರಿಸೋದ್ರ ಜೊತೆಗೆ ಒಂದು ಥೀಮನ್ನು ಹೇಳ್ತಾರೆ. ಏನು ಥೀಮ್ ಇದೆ ಈ ವರ್ಷ ಅಂದರೆ ನೋಡಿ, ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ ಅಂತ ನೆನ್ಪಿಡ್ಬೇಕು. ಇಲ್ಲಿ ನೋಡಿ ಒಂದು ಇಮೇಜ್ ಕೊಟ್ಟಿದ್ದೀನಿ. ಮಾರ್ಚ್ 8 ಏನಾಗಿದೆ, ವುಮೆನ್ಸ್ ಡೇ ಆಚರಣೆ ಮಾಡ್ತೀವಲ್ವ. ಈ ವರ್ಷ ಅಂದರೆ 2020 ವುಮೆನ್ಸ್ ಡೇಯ ಥೀಮ್ ಏನಾಗಿತ್ತು ಅಂದರೆ ಐ ಆಮ್ ಜನರೇಷನ್ ಈಕ್ವಾಲಿಟಿ ರಿಯಲೈಸಿಂಗ್ ವುಮೆನ್ಸ್ ರೈಟ್ಸ್ ಅಂತ. ಓಕೆ, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 60ನೇ ಕ್ವಶನು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ILO ಅಂತ ಕರಿತೀವಲ್ವ, ಅದರ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಲಂಡನ್, ಜಿನೇವಾ, ಬರ್ಲಿನ್, ವಾಷಿಂಗ್ಟನ್ ಅಂತ. ಸರಿಯಾದ ಉತ್ತರ ಏನಾಗುತ್ತೆ, ಜಿನೇವಾದಲ್ಲಿ ILOದ ಪ್ರಧಾನ ಕಚೇರಿ ಇದೆ, ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ. ಓಕೆ, ಹಾಗಾದರೆ ಈ ಒಂದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ನು ಯಾವ ವರ್ಷ ಸ್ಥಾಪನೆ ಆಯಿತು ಅಂದರೆ 1919ರಲ್ಲಿ ಲೀಗ್ ಆಫ್ ನೇಷನ್ಸ್ ಅಡಿಯಲ್ಲಿ ಸ್ಥಾಪನೆಯಾದ ಮೊದಲ ಮತ್ತು ಅತ್ಯಂತ ಹಳೆಯ ವಿಶೇಷ ಸಂಸ್ಥೆ ಯಾವುದು ಅಂದರೆ ಅದು ILO ಆಗುತ್ತೆ. ಲೀಗ್ ಆಫ್ ನೇಷನ್ಸ್ ಅಂದರೆ ಯುನೈಟೆಡ್ ನೇಷನ್ನ ಮೊದಲ ಹೆಸರದು. ಸೊ ಇದರಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತಕ್ಕಂಥದ್ದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. 187 ಸದಸ್ಯ ರಾಷ್ಟ್ರಗಳಿದ್ದಾವೆ. ಒಟ್ಟು ಯುನೈಟೆಡ್ ನೇಷನ್ನಲ್ಲಿ 193 ಸದಸ್ಯ ರಾಷ್ಟ್ರಗಳಿದ್ದು ಅದರಲ್ಲಿ 186 ಇದ್ರ ಜೊತೆಗಿದ್ದಾವೆ ಮತ್ತು ಕುಕ್ ದ್ವೀಪಗಳಂತಕ್ಕಂಥ ಇನ್ನೊಂದು ಸಹಿತ ILOದ ಮೆಂಬರ್ ಆಗಿದೆ. ಇಲ್ಲಿ ನೋಡಿ 1919ರಲ್ಲಿ ಸ್ಥಾಪನೆ ಆಗಿತ್ತು, 2019ಕ್ಕೆ ಕೊಟ್ಟು 100 ವರ್ಷಗಳಾದವು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಗೆ. 61ನೇ ಕ್ವಶನು, ಟರ್ಕಿಯ ಅಂಕಾರ ನಗರ ಯಾವ ನದಿಯ ದಡದಲ್ಲಿದೆ ಅಂತ ಕೇಳಿದರೆ ಟೈಗ್ರಿಸ್, ಕಿಜಿಲ್, ದನುಬೆ, ಜನ್ಯ ಅಂತಕ್ಕಂಥದ್ದು. ಅವರು ಕೊಟ್ಟಿರ್ತಕ್ಕಂಥ ಆಪ್ಷನ್ನು ಕಿಜಿಲ್ ಸರಿಯಾಗುತ್ತೆ. ಆದರೆ ನಾನು ಸರ್ಚ್ ಮಾಡಿ ಅಥವಾ ಗೂಗಲ್ ಮಾಡಿ ನೋಡಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಕಿಜಿಲ್ ಆಗಲ್ಲ. ಆ್ಯಕ್ಚುಲಿ ಇದು ಟರ್ಕಿಯ ಅಂಕಾರ ನಗರ ಇರ್ತಕ್ಕಂಥದ್ದು. ನೋಡಿ, ಅಂಕಾರ ಅಂತಕ್ಕಂಥ ಒಂದು ನದಿ ಇದೆ, ಆ ನದಿಯ ದಡದಲ್ಲಿ ಬರುತ್ತೆ ಈ ಟರ್ಕಿಯ ಅಂಕಾರ ನಗರ. ಈ ಅಂಕಾರ ನದಿ ಮತ್ತೆ ಸಕರಿಯಾ ಅಂತಕ್ಕಂಥ ಇನ್ನೊಂದು ನದಿಯ ಉಪನದಿಯಾಗಿದೆ. ಓಕೆ, ಇಲ್ಲಿ ನೋಡಿ ಕ್ಯೂಬಿಕ್ ಬ್ರೂಕ್ ಅಂತಕ್ಕಂಥ ಒಂದು ಸಣ್ಣ ನದಿ ಏನು ಮಾಡುತ್ತೆ, ಅಂಕಾರ ನಗರವನ್ನು 2 ವಿಭಾಗಗಳಾಗಿ ಮಾಡುತ್ತೆ. ಈ ಕ್ಯೂಬಿಕ್ ಬ್ರೂಕ್ ಹೋಗಿ ಮತ್ತೆ ಎಲ್ಲಿ ಸೇರುತ್ತೆ, ಅಂಕಾರ ನದಿಗೆ ಸೇರುತ್ತೆ. ಈ ಅಂಕಾರ ನದಿ ಹೋಗಿ ಸಕರಿಯಾ ನದಿಗೆ ಸೇರುತ್ತೆ. ಭಾಳ ಇಂಪಾರ್ಟೆಂಟ್ ಏನಲ್ಲ, ಬಟ್ ಈ ಥರ ಒಂದೊಂದು ಸಲ ಈ ಥರದ ಕ್ವಶನ್ನು ಸಹಿತ ಕೇಳಿಬಿಡ್ತಾರೆ. ಇಲ್ಲಿ ನೋಡಿ, ಟರ್ಕಿಯ ಅಂಕಾರ ಸಿಟಿ ಇಲ್ಲಿದೆ, ಇದು ಸಕರಿಯಾ ರಿವರ್, ಇದು ಕಿಜಿಲ್ ರಿವರ್. ಓಕೆ, ಇಲ್ಲಿಂದ ಒಂದು ಅಂಕಾರ ನದಿ ಅಂತ ಬರುತ್ತೆ, ಈ ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು ಅಂಕಾರ ನಗರ. ಸೊ 67ನೇ ಕ್ವಶನು, ಚಂದ್ರನಿಗೆ ಭೂಮಿಯ ಸುತ್ತಲೂ ಎಷ್ಟು ದಿನಗಳು ಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ, 27.32 ದಿನಗಳು ಬೇಕಾಗುತ್ತೆ. ನೋಡಿ, ಚಂದ್ರ ನಮ್ಮ ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹವಾಗಿದ್ದು ಅದು ಭೂಮಿಯನ್ನು ಸುತ್ತುತ್ತಾ ಇರುತ್ತೆ. ಹಾಗಾದರೆ ಎಷ್ಟು ದಿನ ತಗೊಳುತ್ತೆ ಅಂದರೆ 27.32 ದಿನಗಳನ್ನು ತೆಗೆದುಕೊಳ್ಳುತ್ತೆ. ಸೊ ಭೂಮಿಯು ಸೂರ್ಯನ ಸುತ್ತುತ್ತೆ. 63ನೇ ಕ್ವಶನು, ಸಾವಯವ ಕೃಷಿಯ ರಾಷ್ಟ್ರೀಯ ಕೇಂದ್ರ ಎಲ್ಲಿದೆ? ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್, NCOF ಅಂತ ಏನು ಕರಿತೀವಿ, ಅದು ಎಲ್ಲಿದೆ ಅಂದರೆ ಗಾಜಿಯಾಬಾದಲ್ಲಿದೆ. ಓಕೆ, ಒಂದು ನೋಡಿ, NPOF ಅಂದರೆ ನ್ಯಾಷನಲ್ ಪ್ರಾಜೆಕ್ಟ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಕ್ಕಂಥದ್ದು. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗನ್ನು, ಸಾವಯವ ಕೃಷಿಯನ್ನು ಒಂದು ಉತ್ತೇಜಿಸಲು ಏನು ಮಾಡಿದೆ ಕೇಂದ್ರ ಸರ್ಕಾರ, ಗಾಜಿಯಾಬಾದಲ್ಲಿ ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಅದನ್ನೇ ಕೇಳಿರ್ತಕ್ಕಂಥದ್ದು ಎಲ್ಲಿದೆ ಅಂತಕ್ಕಂಥದ್ದು. ಓಕೆ, ಅದರ ಒಂದು ಪ್ರಾದೇಶಿಕ ಕೇಂದ್ರಗಳು ಸಹಿತ ಇದ್ದಾವೆ. ಎಷ್ಟು ಅಂದರೆ 6 ಇದ್ದಾವೆ. ಅವೆಲ್ಲೆಲ್ಲಿ ಅಂದರೆ ಒಂದು ಬೆಂಗಳೂರು, ಭುವನೇಶ್ವರ, ಪಂಚಕುಲ, ಇಂಫಾಲ್, ಜಬ್ಬಲ್ಪುರ್ ಮತ್ತು ನಾಗ್ಪುರ ಅಂತಕ್ಕಂಥ ಪ್ರದೇಶಗಳಲ್ಲಿ ಒಟ್ಟು 6 ಪ್ರಾದೇಶಿಕ ಕೇಂದ್ರಗಳಿದ್ದಾವೆ, ರಾಷ್ಟ್ರೀಯ ಸಾವಯವ ಕೃಷಿಯ ಕೇಂದ್ರಗಳು. ಅದರ ಪ್ರಧಾನ ಕೇಂದ್ರ ಇರ್ತಕ್ಕಂಥದ್ದು ಗಾಜಿಯಾಬಾದಲ್ಲಿ, ನೆನಪಿರಬೇಕು. ಇಲ್ಲಿ ನೋಡಿ, ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೂ
ಪ್ರಧಾನ ಕಚೇರಿ ಇರ್ತಕ್ಕಂಥದ್ದು ಗಾಜಿಯಾಬಾದಲ್ಲಿ. ಇನ್ನು 64ನೇ ಕ್ವಶನ್, ಸ್ಪೇಸ್ ಎಕ್ಸ್ ಕಂಪನಿಯನ್ನು ಸ್ಥಾಪಿಸಿದವರು ಲಕ್ಷ್ಮಿ ಮಿತ್ತಲ್, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಕಾರ್ಲೋಸ್ ಸ್ಲಿಮ್ ಅಂತ. ಸರಿಯಾದ ಉತ್ತರ ಎಲಾನ್ ಮಸ್ಕ್ ಅವರು ಏನು ಮಾಡ್ತಾರೆ, ಸ್ಪೇಸ್ ಎಕ್ಸ್ ಅಂತಕ್ಕಂಥ ಒಂದು ಕಂಪನಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಈ ಕಂಪನಿ ಏನು ಮಾಡಿದೆ ಅಂದರೆ ನೋಡಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬಾಹ್ಯಾಕಾಶ ನೌಕೆಯನ್ನು ಕಳುಹಿಸಿದ ಮೊದಲ ಖಾಸಗಿ ಕಂಪನಿ ಯಾವುದು ಅಂದರೆ ಅದು ಸ್ಪೇಸ್ ಎಕ್ಸ್ ಆಗುತ್ತೆ. ಓಕೆ, 2012ರಲ್ಲಿ ಡ್ರ್ಯಾಗನ್ ಅಂತಕ್ಕಂಥ ಬಾಹ್ಯಾಕಾಶ ನೌಕೆಯನ್ನು ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಸ್ಪೇಸ್ ಎಕ್ಸ್ ಮಾಡುತ್ತೆ. ಸ್ಪೇಸ್ ಎಕ್ಸ್ ಅಂದರೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು. ಓಕೆ, ಇವರು ಏನು ಮಾಡಿದ್ದಾರೆ ಅಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಏನು ಮಾಡಬೇಕು, ಮಂಗಳ ಗ್ರಹಕ್ಕೆ ಜನಗಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡುವ ಉದ್ದೇಶದಿಂದ ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿಯನ್ನು ಎಲಾನ್ ಮಸ್ಕ್ ಅವರು ಸ್ಥಾಪನೆ ಮಾಡಿದ್ದಾರೆ. ವೆರಿ ಫೇಮಸ್ ಎಲಾನ್ ಮಸ್ಕ್ ಅವರು. ಬೇರೆ ಬೇರೆ ಒಂದು ಪೇಪಾಲ್ ಆಗಿರ್ಬೋದು ಅಥವಾ ಇನ್ನಿತರ ಕಂಪನಿಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಸಹಿತ ಎಲಾನ್ ಮಸ್ಕ್ ಅವ್ರಿಗೆ ಹೋಗುತ್ತೆ. ಇಲ್ಲಿದ್ದಾರೆ ನೋಡಿ, ಇವರೇ ಎಲಾನ್ ಮಸ್ಕ್ ಅವರು, ಸ್ಪೇಸ್ ಎಕ್ಸ್ ಕಂಪನಿಯ ಸ್ಥಾಪಕರು. 65, ಭೂಮಿಗೆ ಹತ್ತಿರವಾದ ವಾತಾವರಣದ ಪದರ ಯಾವುದು? ಟ್ರೋಪೋಸ್ಪಿಯರ್, ಅಯಾನೋಸ್ಪಿಯರ್, ಎಕ್ಸೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್ ಅಂತ. ಸರಿಯಾದ ಉತ್ತರ ಟ್ರೋಪೋಸ್ಪಿಯರ್ ಆಗುತ್ತೆ. ನೋಡಿ ಈ ಇಮೇಜಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಭೂಮಿ ಇದೆ, ಭೂಮಿಯಿಂದ 12 ಕಿಲೋಮೀಟರ್ಗಳವರೆಗೆ ಟ್ರೋಪೋಸ್ಪಿಯರ್ ಬರುತ್ತೆ. 12ರಿಂದ 50 ಕಿಲೋಮೀಟರ್ ಸ್ಟ್ರಾಟೋಸ್ಪಿಯರ್, 50ರಿಂದ 80 ಕಿಲೋಮೀಟರ್ ಮೀಸೋಸ್ಪಿಯರ್, 80ರಿಂದ 700 ಕಿಲೋಮೀಟರ್ವರೆಗೆ ಥರ್ಮೋಸ್ಪಿಯರ್, 700ರಿಂದ 1,90,000 ಕಿಲೋಮೀಟರ್ವರೆಗೂ ಎಕ್ಸೋಸ್ಪಿಯರ್ ಬರುತ್ತೆ. ನೆನ್ಪಿಡ್ಬೇಕು ಬೇರೆ ಬೇರೆ ಯಾವ ಒಂದು ಲೇಯರ್ಸ್ ಇದ್ದಾವೆ ಅಂತ ಅಟ್ಮಾಸ್ಫಿಯರಲ್ಲಿ. ಓಕೆ, ಇಲ್ಲಿ ನೋಡಿ ಓಝೋನ್ ಲೇಯರು, ಸೊ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ ಮಧ್ಯದಲ್ಲಿ ಬರುತ್ತೆ. ಅಂದರೆ ಸುಮಾರು 20ರಿಂದ 30 ಕಿಲೋಮೀಟರ್ ಅಂದಾಜಿನಲ್ಲಿ ಓಝೋನ್ ಲೇಯರ್ ಬರುತ್ತೆ. ಓಕೆ, 66ನೇ ಕ್ವಶನು, ಬನ್ಸಾಗರ್ ಡ್ಯಾಮ್ ಅಣೆಕಟ್ಟು ಯಾವ ನದಿಯ ಮೇಲಿದೆ? ಮಹಾನದಿ, ಕೃಷ್ಣ, ಸೋನ್ ಮತ್ತು ಶರಾವತಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸೋನ್ ನದಿಯ ದಡದ ಮೇಲಿದೆ ಬನ್ಸಾಗರ್ ಡ್ಯಾಮ್ ಅಂತಕ್ಕಂಥದ್ದು. ನೋಡಿ, ಮಧ್ಯಪ್ರದೇಶದ ಗಂಗಾ ಜಲಾನಯನ ಪ್ರದೇಶದಲ್ಲಿರುವ ಸೋನ್ ನದಿಯು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಎಲ್ಲಿ ಬರುತ್ತೆ ಅಂದರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಯಾವ ಜಿಲ್ಲೆಯಲ್ಲಿ ಅಂದರೆ ಶಹದೋಲ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಈ ಒಂದು ಬನ್ಸಾಗರ್ ಡ್ಯಾಮ್ ಬರುತ್ತೆ. ಇದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ, ಅಂದರೆ ನೀರಾವರಿಗೂ ಸಹಿತ ಬಳಸ್ಕೊಳ್ತಾರೆ ಮತ್ತು ವಿದ್ಯುತ್ ಉತ್ಪಾದನೆಗೂ ಸಹಿತ ಬಳಸ್ಕೊಳ್ತಾರೆ. 435 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯನ್ನು ಈ ಒಂದು ಬನ್ಸಾಗರ್ ಡ್ಯಾಮ್ ಅಣೆಕಟ್ಟಿನಿಂದ ಪಡೆದುಕೊಳ್ತಾರೆ. ಸೊ ಇದಕ್ಕೆ ಬನ್ಸಾಗರ್ ಅಂತ ಹೆಸರು ಬಂದಿರತಕ್ಕಂಥದ್ದು ಏಕೆ ಅಂದರೆ ನೋಡಿ, ಸಂಸ್ಕೃತದ ವಿದ್ವಾಂಸನಾಗಿರ್ತಕ್ಕಂಥ ಬಾಣಭಟ್ಟನು ಈ ಒಂದು ಪ್ರದೇಶದಿಂದ ಅಂದರೆ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯಿಂದ ಬಂದಿರತಕ್ಕಂಥವನು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಈ ಒಂದು ಯೋಜನೆಗೆ ಬನ್ಸಾಗರ್ ಅಥವಾ ಬಾಣಸಾಗರ್ ಅಥವಾ ಬನ್ಸಾಗರ್ ಅಂತ ಹೆಸರನ್ನು ನೀಡಿದ್ದಾರೆ. ಕ್ವಶನ್ ನಂಬರ್ 67, ಥೈಲ್ಯಾಂಡ್ನ ಕರೆನ್ಸಿ ಯಾವುದು? ದಿನಾರ್, ರುಪಿ, ಬಹತ್, ರೂಬಲ್ ಅಂದರೆ ಸರಿಯಾದ ಉತ್ತರ ಬಹತ್ ಆಗುತ್ತೆ. ನೋಡಿ, ಪ್ರತಿ ಎಕ್ಸಾಮಲ್ಲೂ ಒಂದಲ್ಲ ಒಂದು ದೇಶದ ಕರೆನ್ಸಿ ಯಾವುದು ಅಂತ ಕೇಳ್ತಾನೆ ಇದ್ದಾರೆ. ಆದ್ದರಿಂದ ಎಟ್ಲೀಸ್ಟ್ ಒಂದು 20 ದೇಶಗಳ ಅವುಗಳ ಕರೆನ್ಸಿನಾದರೂ ನೆನ್ಪಿಡಬೇಕಾಗುತ್ತೆ. ನೋಡಿ, SDA 2018 ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ. ಕ್ವಶನ್ ನಂಬರ್ 36 ನೀವು ಹೋಗಿ ನೋಡ್ಬೋದು. ಅದಕ್ಕೋಸ್ಕರ G20 ಕಂಟ್ರೀಸ್ದು ಅವುಗಳ ಕ್ಯಾಪಿಟಲ್ ಕೊಟ್ಟಿದ್ದೀನಿ ಮತ್ತು ಅವುಗಳ ಕರೆನ್ಸಿ ಸಹಿತ ಇಲ್ಲಿ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಅರ್ಜೆಂಟೈನಾದು ಪೀಸೋ ಅಂತಕ್ಕಂಥದ್ದು, ಆಸ್ಟ್ರೇಲಿಯಾದು ಆಸ್ಟ್ರೇಲಿಯನ್ ಡಾಲರ್, ಬ್ರಾಜಿಲ್ ರಿಯಲ್ ಅಂತಕ್ಕಂಥದ್ದು ಕರೆನ್ಸಿ, ಇನ್ನು ಚೀನಾದು ಯುವಾನ್, ಇಂಡಿಯನ್ದು ರುಪಿ ಅಂತಿದೆ. ಇನ್ನು ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಜಪಾನ್ದು ಎನ್ ಇದೆ, ರಷ್ಯಾದು ರೂಬಲ್. ಹೀಗೆ ಬೇರೆ ಬೇರೆ ದೇಶಗಳದ್ದು ನೀವು ನೋಟ್ ಮಾಡಿಕೊಂಡು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಕ್ವಶನ್ ನಂಬರ್ 68, ಅನ್ನಗಳ ಪದ ಒಂದು ಪ್ರಸಿದ್ಧ ರಚನೆ. ಇದು ಯಾರ ರಚನೆ ಅಂತ ಕೇಳಿದರೆ ನೋಡಿ, ರತ್ನಾಕರ ವರ್ಣಿ, ಚಂದ್ರಕೀರ್ತಿ, ಸೆಂಗಿರಾಜ್, ಕುವೆಂಪು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ರತ್ನಾಕರ ವರ್ಣಿ ಆಗುತ್ತೆ. ಇವರು 16ನೇ ಶತಮಾನದಲ್ಲಿ ವಿಜಯನಗರ ಅರಸರ ಆಡಳಿತಾವಧಿಯಲ್ಲಿದ್ದ ಕವಿ ಮತ್ತು ಲೇಖಕರಾಗಿದ್ದು ಜೈನ ಕವಿಯಾಗಿರ್ತಾನೆ. ಈತನು ಷಟ್ಪದಿ ಮತ್ತು ಸಾಂಗತ್ಯ ಪ್ರಕಾರಗಳಲ್ಲಿ ಪ್ರಸಿದ್ಧನಾಗಿದ್ದ ಮತ್ತು ಹಲವಾರು ಕೃತಿಗಳನ್ನು ರಚಿಸಿದ್ದಾನೆ. ಅವು ಯಾವ್ಯಾವು ಅಂದರೆ ಭರತೇಶ ವೈಭವ, ಅನ್ನಗಲ ಪದ, ಬಸವ ಪುರಾಣ, ರತ್ನಾಕರ ಶತಕ, ಅಪರಾಜಿತೇಶ್ವರ ಶತಕ ಮತ್ತು ತ್ರಿಲೋಕ್ಯ ಶತಕ ಅಂತಕ್ಕಂಥ ಕೃತಿಗಳನ್ನು ಬರೆದಿದ್ದಾನೆ ರತ್ನಾಕರ ವರ್ಣಿ. ಈತ ಜೈನ ಕವಿಯಾಗಿರ್ತಾನೆ. ನಂತರ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾನೆ, ಮತ್ತೆ ಏನಾಗ್ತಾನೆ, ಜೈನ ಧರ್ಮಕ್ಕೆ ಮತ್ತೆ ಮರು ಕನ್ವರ್ಟ್ ಆಗ್ತಾನೆ ಅಂತಕ್ಕಂಥದ್ದು. ಓಕೆ, 69ನೇ ಕ್ವಶನು,
ವಾಕರ್ ಕಪ್ ಯಾವ ಕ್ರೀಡೆಯ ಜೊತೆ ಸಂಬಂಧಿಸಿದೆ? ಕ್ರಿಕೆಟ್, ಫುಟ್ಬಾಲ್, ಫೆನ್ಸಿಂಗ್, ಗಾಲ್ಫ್. ಅಂದರೆ ಸರಿಯಾದ ಉತ್ತರ ಗಾಲ್ಫ್ ಆಗುತ್ತೆ. ಈ ಥರ ಒಂದು ಟ್ರೋಫಿ ಅಥವಾ ಒಂದು ಕಪ್ ಅಥವಾ ಒಂದು ಟೂರ್ನಮೆಂಟ್ನ ಕೊಟ್ಟು ಅದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಸಹಿತ ಸಾಮಾನ್ಯ ಕ್ವಶನ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಕೆಲವೊಂದು ನಾನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ನೆನ್ಪಿಡಿ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಯೂಸ್ ಆಗುತ್ತೆ. ಒಂದು ನೋಡಿ, ಕ್ರಿಕೆಟ್ಗೆ ಸಂಬಂಧಿಸಿರ್ತಕ್ಕಂಥವು ಕೇಳ್ತಾರೆ. ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಆ್ಯಶಸ್ ಕಪ್ಪು, ಏಷ್ಯಾ ಕಪ್ಪು, ಸಿ.ಕೆ. ನಾಯ್ಡು ವೆರಿ ಇಂಪಾರ್ಟೆಂಟ್, ದೇವದರ್ ಟ್ರೋಫಿ, ದುಲೀಪ್ ಟ್ರೋಫಿ, ಇವು ಸಹಿತ ಕೇಳ್ತಾರೆ. ಇವು ಕ್ರಿಕೆಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು, ದೇವದರ್ ಟ್ರೋಫಿ, ದುಲೀಪ್ ಟ್ರೋಫಿ. ಅದು ಬಿಟ್ಟರೆ ಇಲ್ಲಿ ನೋಡಿ, ಇರಾನಿ ಟ್ರೋಫಿ ಸಹಿತ ಕ್ರಿಕೆಟು, ರಣಜಿ ಟ್ರೋಫಿ, ಮತ್ತು ಈ ಕಡೆ ಸಹರಾ ಕಪ್ಪು, ಶಾರ್ಜಾ ಕಪ್ಪು ಮತ್ತು ವಿಜಯ್ ಹಜಾರೆ ಟ್ರೋಫಿ ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಕ್ರಿಕೆಟ್ಗೆ ಸಂಬಂಧಿಸಿರ್ತಕ್ಕಂಥವು. ಇನ್ನು ಫುಟ್ಬಾಲ್ಗೆ ಇಂಪಾರ್ಟೆಂಟ್ ಯಾವಂದರೆ ನೋಡಿ, ಇಲ್ಲಿ ಲಿಸ್ಟೇ ಕೊಟ್ಟಿದ್ದೀನಿ. ಇಂಪಾರ್ಟೆಂಟು ಡುರಾಂಡೋ ಕಪ್ಪು ಫುಟ್ಬಾಲ್ದು, ಮತ್ತು BC ರಾಯ್ ಕಪ್ಪು, ಜೊತೆಗೆ ನೋಡಿ ಸಂತೋಷ್ ಟ್ರೋಫಿ, ಭಾಳ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ಸಂತೋಷ್ ಟ್ರೋಫಿ ಸಹಿತ ಫುಟ್ಬಾಲಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ಹಾಕಿಲಿ ಕೇಳಿದರೆ ಯಾವ ಕೇಳ್ಬೋದು ಅಂದರೆ ನೋಡಿ, ಸುಲ್ತಾನ್ ಅಜ್ನಾನ್ ಶಾ ಕಪ್ಪು ಮತ್ತು ಆಗಾ ಖಾನ್ ಕಪ್ಪು ಸಹಿತ ಹಾಕಿಗೆ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಲಾನ್ ಟೆನ್ನಿಸ್ ಅಥವಾ ಟೆನ್ನಿಸ್ ನೋಡಿ, ಡೇವಿಸ್ ಕಪ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇವೆಲ್ಲ ನಮಗೆ ಆಸ್ಟ್ರೇಲಿಯನ್ ಓಪನು, ಫ್ರೆಂಚ್ ಓಪನು, ವಿಂಬಲ್ಡನ್, US ಓಪನು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀನಿ, ಬೇರೆ ಬೇರೆ ಪೇಪರಲ್ಲಿ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಬ್ಯಾಡ್ಮಿಂಟನ್ಗೆ ಇಂಪಾರ್ಟೆಂಟು ಇಲ್ಲಿ ನೋಡಿ, ಇಲ್ಲಿ ಮಲೇಷಿಯನ್ ಓಪನ್ ಮತ್ತು ಥಾಮಸ್ ಕಪ್ಪು ಮೆನ್ಸ್ ಬ್ಯಾಡ್ಮಿಂಟನ್ನು, ಊಬೆರ್ ಕಪ್ಪು ವುಮೆನ್ಸ್ ಬ್ಯಾಡ್ಮಿಂಟನ್, ಇವೆರಡು ಇಂಪಾರ್ಟೆಂಟು. ಥಾಮಸ್ ಕಪ್ ಮತ್ತು ಊಬೆರ್ ಕಪ್ಪು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ. ಇನ್ನು ಗಾಲ್ಫ್ಗೆ ಅವರೇ ಕೊಟ್ಟಿದ್ದಾರೆ ನೋಡಿ, ವಾಕರ್ ಕಪ್ ಅಂತಕ್ಕಂಥದ್ದು ಗಾಲ್ಫಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ. 70ನೇ ಕ್ವಶನು, ಪ್ರಖ್ಯಾತ ಸಕ್ರಿಯ ಜ್ವಾಲಾಮುಖಿ ಅಂದರೆ ಆ್ಯಕ್ಟಿವ್ ವಾಲ್ಕೆನೋ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ? ಜಪಾನ್, ಇಂಡೋನೇಷಿಯಾ, ಇಟಲಿ, ಮೆಕ್ಸಿಕೋ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಇಟಲಿ ಆಗುತ್ತೆ. ಇಟಲಿಯಲ್ಲಿ ಮೌಂಟ್ ಎಟ್ನಾ ಅಂತಕ್ಕಂಥ ಒಂದು ಆ್ಯಕ್ಟಿವ್, ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಬರುತ್ತೆ. ಅದು ಇಟಲಿ ದೇಶದ ಸಿಸಿಲಿಯಲ್ಲಿ ಕಂಡುಬರುತ್ತೆ. ಇನ್ನು ಕ್ವಶನ್ ನಂಬರ್ 71, 14ನೇ ಶತಮಾನದಲ್ಲಿ ಭಾರತವನ್ನು ಭೇಟಿ ನೀಡಿದ ಇಬ್ನು ಎ ಬಟೂಟಾ ಯಾವ ದೇಶದವನು? ಮೊರಕ್ಕೋ, ಈಜಿಪ್ಟ್, ಇಂಡೋನೇಷಿಯಾ, ಟರ್ಕಿ. ಅಂದರೆ ಸರಿಯಾದ ಉತ್ತರ ಮೊರಕ್ಕೋ ಆಗುತ್ತೆ. ಇಬ್ನು ಎ ಬಟೂಟೋ ಮೊರಕ್ಕೋ ದೇಶದ ಯಾತ್ರಿಕನಾಗಿರ್ತಾನೆ. ನೋಡಿ, ಭಾರತಕ್ಕೆ ಭೇಟಿ ನೀಡಿದ ವಿವಿಧ ದೇಶದ ಯಾತ್ರಿಕರನ್ನ ಪ್ರತಿ ಎಕ್ಸಾಮಲ್ಲೂ ಕೇಳ್ತಾನೆ ಇದ್ದಾರೆ. ಓಕೆ. ಹಾಗಾದರೆ ಇಬ್ನು ಎ ಬಟೂಟನ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವನು 30 ವರ್ಷಗಳ ಅವಧಿಯಲ್ಲಿ ಇಸ್ಲಾಮಿಕ್ ದೇಶಗಳ ಹೆಚ್ಚಿನ ಭಾಗಗಳಿಗೆ ಮತ್ತು ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ, ಭಾರತ ಮತ್ತು ಚೀನಾ ಸೇರಿದಂತೆ ಅನೇಕ ಮುಸ್ಲಿಮೇತರ ದೇಶಗಳು ಸಹಿತ ಭೇಟಿ ನೀಡ್ತಾನೆ. ಒಟ್ಟು 1,17,000 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸ್ತಾನೆ ಇಬ್ನು ಎ ಬಟೂಟಾ. ಆದ್ದರಿಂದ ಅತಿ ಹೆಚ್ಚು ಪ್ರಯಾಣ ಮಾಡಿರ್ತಕ್ಕಂಥ ಯಾತ್ರಿಕ ಯಾರು ಅಂದರೆ ಇಬ್ನು ಬಟೂಟಾ ಆಗ್ತಾನೆ. 2ನೇ ಸ್ಥಾನದಲ್ಲಿ ಜಾಂಗ್ ಯೀ ಇದ್ದಾರೆ, 50,000 ಕಿಲೋಮೀಟರ್. 3ನೇ ಸ್ಥಾನದಲ್ಲಿ ಮಾರ್ಕ್ ಪೋಲೋ ಒಟ್ಟು 12,000 ಕಿಲೋಮೀಟರ್ಗಳನ್ನು ಪ್ರಯಾಣಿಸ್ತಾನೆ. ಓಕೆ. ಹಾಗಾದರೆ ಭಾರತಕ್ಕೆ ಭೇಟಿ ನೀಡಿದ ವಿವಿಧ ಯಾತ್ರಿಕರು ಯಾರ್ಯಾರು ಅಂತಕ್ಕಂಥದ್ದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ನೋಡಿ, ST 2018ರಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 40ಲಿ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಚೀನಾ ಯಾತ್ರಿಕ ಯಾರಂದರೆ ಫಾಯಿಯಾನ್ ಆಗ್ತಾನೆ, ಅದನ್ನು ಕೇಳಿದ್ದಾರೆ. ಹಾಗೆ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ವಿವಿಧ ಯಾತ್ರಿಕರ ಲಿಸ್ಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹುಯೆನ್ಸಾಂಗ್ ಇದ್ದಾರೆ, ಮಾರ್ಕ್ ಪೋಲೋ ಇದ್ದಾನೆ, ಮೆಗಸ್ತಾನಿಸ್ ಇದ್ದಾರೆ, ನಿಕೋಲೋ ಕೌಂಟಿ, ಥಾಮಸ್ ರೋ, ಇವರೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. 72ನೇ ಕ್ವಶನು, ಫೆಬ್ರವರಿ 5, 1922ರಲ್ಲಿ ಭಾರತದ ಇತಿಹಾಸದಲ್ಲಿ ಯಾವುದಕ್ಕೆ ಒಂದು ಪ್ರಸಿದ್ಧಿಯಾಗಿದೆ, ಖ್ಯಾತಿಯಾಗಿದೆ ಅಂದರೆ ಚೌರಿ ಚೌರ ಪ್ರಸಂಗ, ಜಲಿಯನ ವಾಲ್ಬಾಗ್, ಬಂಗಾಳದ ವಿಭಜನೆ, ಕಕೋರಿ ರೈಲು ದರೋಡೆ. ಅಂದರೆ ಚೌರಿ ಚೌರ ಪ್ರಸಂಗಕ್ಕೆ ಫೆಬ್ರವರಿ 5, 1922 ಪ್ರಸಿದ್ಧಿಯಾಗಿದೆ. ಯಾಕಂದರೆ ಅವತ್ತೇನಾಗುತ್ತೆ ನೋಡಿ, ಗೋರಖ್ಪುರ್ ಜಿಲ್ಲೆ, ಇವತ್ತಿನ ನಾವು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರದಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಏನು ಘಟನೆ ಆಗುತ್ತೆ ಅಂದರೆ ನೋಡಿ, ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಏನು ಮಾಡ್ತಾರೆ, ಗುಂಡು ಹಾರಿಸ್ತಾರೆ. ಆಗ ಅವರು ಆ ಪೊಲೀಸ್ ಠಾಣೆಗೆ ದಾಳಿ ನಡೆಸ್ತಾರೆ, ಕೆಲವೊಂದು ಜನನ ಸಾಯಿಸ್ತಾರೆ. ಅದಾದಮೇಲೆ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಲವಾರು ಜನರನ್ನು ಬ್ರಿಟಿಷರು ಏನು ಮಾಡ್ತಾರೆ, ಬಂಧಿಸ್ತಾರೆ, ಕೆಲವರನ್ನ ನೇಣಿಗೆ ಹಾಕ್ತಾರೆ, ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಆ ಒಂದು ಚೌರಿ ಚೌರ ಘಟನೆ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅದರ ನೆನಪಿಗಾಗಿನೇ ನೋಡಿ ಶಹೀದ್ ಸ್ಮಾರಕವನ್ನು ಚೌರಿ ಚೌರದಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಇದೇ ಒಂದು ಸ್ಮಾರಕ. ಅದ್ರ ಜೊತೆಗೆ ಭಾರತೀಯ ರೈಲ್ವೆ ಏನು ಮಾಡಿದೆ, ಗೋರಖ್ಪುರದಿಂದ ಕಾನ್ಪುರಕ್ಕೆ ಚಲಿಸುವ ಒಂದು ರೈಲಿಗೆ ಚೌರಿ ಚೌರ ಎಕ್ಸ್ಪ್ರೆಸ್ ಅಂತಲೇ ಹೆಸರಿಟ್ಟಿದ್ದಾರೆ. ನೆನಪಿಡಬೇಕಾಗುತ್ತೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು.
73ನೇ ಕ್ವಶನ್ನು, ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚದರಗಳಿರ್ತವೆ? ಡೈರೆಕ್ಟ್ ಕ್ವಶನ್, ವೆರಿ ಸಿಂಪಲ್ ಕ್ವಶನ್ನು. 64 ಚೌಕಗಳಿರ್ತವೆ, ಚದರಗಳಿರ್ತವೆ ಒಂದು ಚೆಸ್ ಬೋರ್ಡಲ್ಲಿ. ನೋಡಿ, ಇದೊಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡು. ನೋಡಿ, 1 2 3 4 5 6 7 8, ಈ ಕಡೆಯಿಂದ 8 ಮತ್ತು ಈ ಕಡೆಯಿಂದ 8 ಇರುತ್ತೆ. 8 8 64 ಚೌಕಗಳಿರ್ತವೆ, ಚದರಗಳಿರ್ತವೆ ಒಂದು ಸ್ಟ್ಯಾಂಡರ್ಡ್ ಚೆಸ್ ಬೋರ್ಡಲ್ಲಿ. 74ನೇ ಕ್ವಶನು, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದವರಿಗೆ ನೀಡಲಾಗುತ್ತದೆ? ಕ್ರೀಡೆ ಮತ್ತು ಆಟಗಳು, ಕಲೆ ಮತ್ತು ಸಂಗೀತ, ಸಾಹಿತ್ಯ, ರಾಜಕೀಯ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕ್ರೀಡೆ ಮತ್ತು ಆಟಗಳು ಆಗುತ್ತೆ. ಸೊ ನೋಡಿ, ಭಾರತದಲ್ಲಿ ಕ್ರೀಡಾ ತರಬೇತುದಾರರಿಗೆ ನೀಡ್ತಕ್ಕಂಥ ಅತ್ಯುತ್ತಮ ಪ್ರಶಸ್ತಿ ಯಾವುದು ಅಂದರೆ ಅದು ದ್ರೋಣಾಚಾರ್ಯ ಪ್ರಶಸ್ತಿ ಆಗುತ್ತೆ. ಓಕೆ, 2017 ಪ್ರಕಾರ ಏನಾಗುತ್ತೆ, ಈ ಪ್ರಶಸ್ತಿಯಲ್ಲಿ ಏನೇನು ಕೊಡ್ತಾರೆ ಅಂದರೆ, ಒಂದು ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆ ಇರುತ್ತೆ, ಒಂದು ನೆನ್ಪಿಡಬೇಕು, ಮತ್ತು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಇರುತ್ತೆ, ಮತ್ತು ಸೆರೆಮೋನಿಯಲ್ ಡ್ರೆಸ್ ಅಂತ ಕರಿತೀವಿ, ವಿದ್ಯುಕ್ತ ಉಡುಗೆ ಕೂಡ ಇರುತ್ತೆ, ಮತ್ತು ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ 5 ಲಕ್ಷ ನಗದು ಬಹುಮಾನವನ್ನು ಕೊಡ್ತಾರೆ, ನೆನಪಿರಬೇಕು. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಈ ಕೆಳಗಿನವುಗಳಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಗೆ ಸಂಬಂಧಿಸಿರ್ತಕ್ಕಂಥ ಯಾವುವು ಅಂದರೆ ಒಂದು 4 ಆಪ್ಷನ್ ಕೊಟ್ಟು ಯಾವ್ದಾರ ಇದರಲ್ಲಿ ಇಲ್ಲದೆ ಇರೋದು ಕೊಡ್ಬೋದು. 7 ಲಕ್ಷ ನಗದು ಬಹುಮಾನ ಅಂತ ಕೊಡ್ಬೋದು, ಒಂದು ಕಡೆ 5 ಲಕ್ಷ ನಗದು ಬಹುಮಾನ ಅಂತ ಕೊಡ್ಬೋದು. ಸೊ ನೆನ್ಪಿಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ದ್ರೋಣಾಚಾರ್ಯ ಅವಾರ್ಡ್. ಓಕೆ, ಇನ್ನು ಅರ್ಜುನ ಅವಾರ್ಡ್ ಸಹಿತ ಇದೆ. ಅಂದರೆ ನಮ್ಮ ದೇಶದಲ್ಲಿ ಸ್ಪೋರ್ಟ್ಸಿಗೆ ಕೊಡ್ತಕ್ಕಂಥ ಅವಾರ್ಡ್ಸ್ ಯಾವ ಅಂದರೆ ಅರ್ಜುನ ಅವಾರ್ಡ್ ಆಗಿರ್ಬೋದು, ರಾಜೀವ್ ಗಾಂಧಿ ಖೇಲ್ ರತ್ನ ಆಗಿರ್ಬೋದು, ಧ್ಯಾನ್ ಚಂದ್ ಅವಾರ್ಡ್, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗ್ತವೆ. 75ನೇ ಕ್ವಶನು, ಯಾವ ವರ್ಷದಲ್ಲಿ ಶ್ರೀಲಂಕಾಗೆ ಸ್ವಾತಂತ್ರ್ಯ ದೊರೆಯಿತು? ಅಂದರೆ 1948ರಲ್ಲಿ ಶ್ರೀಲಂಕಾಗೆ ಫೆಬ್ರವರಿ 4ರಂದು ಸಿಲೋನ್ ಅಂತ ಕರಿತಾ ಇದ್ರು. ಆವಾಗ ಸ್ವಾತಂತ್ರ್ಯವನ್ನು ನೀಡ್ತಾರೆ ಬ್ರಿಟಿಷರು. ಅದನ್ನು ಡೊಮಿನಿಯನ್ ಆಫ್ ಸಿಲೋನ್ ಅಂತ ಕರಿತೀವಿ. ಯಾಕಂದರೆ 1972ರವರೆಗೂ ಅದು ಕಾಮನ್ವೆಲ್ತ್ನ ಭಾಗ ಆಗಿರುತ್ತೆ ಮತ್ತು ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರೋದಿಲ್ಲ. ಡೊಮಿನಿಯನ್ ಅಂತೀವಿ ಅಂದರೆ ಅರ್ಧ ಒಂದು ಪೊಲಿಟಿಕಲ್ ಪವರು ಬ್ರಿಟಿಷರಲ್ಲೇ ಇತ್ತು. ಆದರೆ 1972ರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಗಣರಾಜ್ಯವನ್ನಾಗಿ ಶ್ರೀಲಂಕಾ ದೇಶವನ್ನಾಗಿ ಮಾಡ್ತಾರೆ 1972ರಲ್ಲಿ. ಆದರೆ 1948ರಲ್ಲಿ ಅದಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದು ನೆನಪಿರಬೇಕು. 76ನೇ ಕ್ವಶನು, ಭಾರತದ ಮೊದಲ ಫ್ಯಾಕ್ಟ್ರಿ ಆ್ಯಕ್ಟ್ ಅಂದರೆ ಫಸ್ಟ್ ಫ್ಯಾಕ್ಟ್ರಿ ಆ್ಯಕ್ಟ್ ಇನ್ ಇಂಡಿಯಾ ಕೂಲಿ ಆಳುಗಳ ಪರಿಸ್ಥಿತಿಯನ್ನು ಸುಧಾರಿಸಲು ಯಾವ ವೈಸ್ರಾಯ್ ಸಮಯದಲ್ಲಿ ಜಾರಿಗೆ ಬಂತು ಅಂದರೆ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಆ್ಯಕ್ಟನ್ನು ತರ್ತಾರೆ. ಇದರ ಉದ್ದೇಶ ಏನಾಗಿತ್ತು ಅಂದರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೂಲಿ ಆಳುಗಳ ಅಥವಾ ನೌಕರರ ಒಂದು ಸ್ಥಿತಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅಂದರೆ ಎಷ್ಟು ಅವರ್ ಕೆಲಸ ಮಾಡಬೇಕು, ಯಾವ ವಯಸ್ಸಿನವರು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಮಹಿಳೆಯರಿಗೆ ಕೆಲಸ ಮಾಡ್ಬೋದಾ ಇಲ್ವಾ ಅಂತಕ್ಕಂಥ ಒಂದು ರೂಲ್ಸ್ಗಳನ್ನು ತರ್ತಾರೆ. ಅದನ್ನು ಫಸ್ಟ್ ಫ್ಯಾಕ್ಟ್ರಿ ಆ್ಯಕ್ಟ್ ಆಗುತ್ತೆ. ಅದಾದಮೇಲೆ ಹಲವಾರು ಫ್ಯಾಕ್ಟ್ರಿ ಆ್ಯಕ್ಟ್ಗಳು ಬರ್ತವೆ, ಯಾವ್ಯಾವ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಆದರೆ ಮೊದಲ ಫ್ಯಾಕ್ಟ್ರಿ ಆ್ಯಕ್ಟ್ ತಂದಿರ್ತಕ್ಕಂಥವ್ರು ಯಾರು ಅಂದರೆ ಲಾರ್ಡ್ ರಿಪ್ಪನ್. ಯಾವಾಗಂದ್ರೆ 1981ರಲ್ಲಿ ನೆನ್ಪಿಡ್ಬೇಕು. ಸೊ ಕ್ವಶನ್ ನಂಬರ್ 77, ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯವನ್ನು ಗಳಿಸುವುದೇ ಅವರ ಗುರಿ ಎಂದು ಘೋಷಿಸಲಾಗಿತ್ತು? ಸೊ 1906ರ ಕಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದರಲ್ಲಿ ಹಲವಾರು ಒಂದು ಯೋಜನೆಗಳನ್ನು ಪ್ಲಾನ್ ಮಾಡ್ಕೊಳ್ತಾರೆ. ಅದರಲ್ಲಿ ಸ್ವರಾಜ್ಯ ಅಥವಾ ಸ್ವ ಆಡಳಿತ ಅಂತಕ್ಕಂಥದ್ದು ಸಹಿತ ಒಂದು ಭಾಗ ಆಗಿರುತ್ತೆ. ಓಕೆ, ಅದು 1906ರ ಕಲ್ಕತ್ತಾದಲ್ಲಿ ನಡೆದಿರತಕ್ಕಂಥ ಅಧಿವೇಶನ. ಇದರ ಅಧ್ಯಕ್ಷರಾಗಿದ್ದರು ಅಂದರೆ ದಾದಾಬಾಯಿ ನವರೋಜಿಯವರು. ಓಕೆ, ಭಾರತದ ಪಿತಾಮಹ ಅಂತ ಏನು ಕರಿತೀವಿ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ, ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದರಲ್ಲಿ ಸ್ವರಾಜ್ ಅಂದರೆ ಸ್ವ ಆಡಳಿತ ಅಂತಕ್ಕಂಥ ಒಂದು ಪ್ಲಾನನ್ನು, ಒಂದು ಘೋಷಣೆಯನ್ನು ಮಾಡ್ತಾರೆ, ಒಂದು ಗುರಿಯನ್ನು ಇಟ್ಕೊಳ್ತಾರೆ ಅಂತಕ್ಕಂಥದ್ದು. 78ನೇ ಕ್ವಶನು, ಕೆಳಗಿನ ಯಾವ ಸಂಸ್ಕೃತ ವ್ಯಾಕರಣ ಗ್ರಂಥ ಪಾಣಿನಿಯಿಂದ ಬರೆಯಲ್ಪಟ್ಟಿದೆ? ವಿಚ್ ಆಫ್ ದ ಫಾಲೋಯಿಂಗ್ ವರ್ಕ್ಸ್ ಆನ್ ಸಂಸ್ಕೃತ ಗ್ರಾಮರ್ ವಾಸ್ ರಿಟನ್ ಬೈ ಪಾಣಿನಿ? ಮಹಾಭ್ಯಾಸ, ಅಷ್ಟಾಧ್ಯಾಯಿ, ಮುದ್ರಾರಾಕ್ಷಸ, ರತ್ನಾವಳಿ. ಅಂದರೆ ಸರಿಯಾದ ಉತ್ತರ ಅಷ್ಟಾಧ್ಯಾಯಿ ಅಂತಕ್ಕಂಥ ಕೃತಿಯನ್ನು ಪಾಣಿನಿ ಬರಿತಾನೆ. ಈತನನ್ನು ನಾವು ಭಾಷಾಶಾಸ್ತ್ರದ ಪಿತಾಮಹ ಅಂತಲೂ ಕರಿತೀವಿ. ಓಕೆ, ಈ ಅಷ್ಟಾಧ್ಯಾಯಿ ಅಂತಕ್ಕಂಥ ಕೃತಿ ಒಟ್ಟು 8 ಅಧ್ಯಾಯಗಳಿದ್ದು 3950 ಸೂತ್ರಗಳನ್ನು ಒಳಗೊಂಡಿದ್ದು 4 ವಿಭಾಗಗಳಾಗಿ ಅಥವಾ ಪಾದಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಇನ್ನು 79ನೇ ಕ್ವಶನು, ಬಿಜಾಪುರದ ಪಟ್ಟದ ಕಲ್ಲಿನಲ್ಲಿ
ವಿಜಯೇಶ್ವರ ದೇವಾಲಯ ಅಥವಾ ಸಂಗಮೇಶ್ವರ ದೇವಾಲಯವನ್ನು ಯಾವ ಚಾಲುಕ್ಯ ರಾಜನು ಕಟ್ಟಿಸಿದನು? ವಿಜಯಾದಿತ್ಯ, ವಿಕ್ರಮಾದಿತ್ಯ 2, 1ನೇ ಪುಲಿಕೇಶಿ ಮತ್ತು ವಿನಯಾದಿತ್ಯ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ವಿಜಯಾದಿತ್ಯನು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಪಟ್ಟದಕಲ್ಲಿನಲ್ಲಿ ಸಂಗಮೇಶ್ವರ ದೇವಾಲಯವನ್ನು ಕಟ್ಟಿಸ್ತಾನೆ. ನೋಡಿ, ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಪಶ್ಚಿಮ ದಂಡೆಯಲ್ಲಿ ಬರ್ತಾ ಇದ್ದು ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಣೆಯನ್ನು ಮಾಡಿದೆ. ಓಕೆ, ಇದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಕ್ಕಂಥದ್ದು. ಇಲ್ಲಿ ಹಲವಾರು ಹಿಂದೂ ಮತ್ತು ಜೈನ ದೇವಾಲಯಗಳು ಇದ್ದು ಅದರಲ್ಲಿ ಸಂಗಮೇಶ್ವರ ದೇವಾಲಯ ಬರುತ್ತೆ. ಅದನ್ನು ವಿಜಯಾದಿತ್ಯ ಕಟ್ಟಿಸ್ತಾನೆ. ಇಲ್ಲಿ ನೋಡಿ, ಇದೇ ಸಂಗಮೇಶ್ವರ ದೇವಾಲಯ. ಸೊ ವಿಜಯಾದಿತ್ಯ ಕಟ್ಟಿಸಿರ್ತಕ್ಕಂಥ ಒಂದು ದೇವಾಲಯ. ಕ್ವಶನ್ ನಂಬರ್ 80, ಯಾವುದಾದರೂ ಅಪರಾಧವನ್ನು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಪರಿಗಣಿಸಬೇಕಾದರೆ ಕೆಳಗಿನ ಯಾವ ಪರಿಸ್ಥಿತಿಯನ್ನು ಪೂರೈಸಬೇಕಾದದ್ದು ಅನಿವಾರ್ಯವಲ್ಲ? ಇಂಗ್ಲೀಷಲ್ಲಿ ಚೆನ್ನಾಗಿದೆ ನೋಡಿ ಆಪ್ಷನ್ಸು. ದೆರ್ ಮಸ್ಟ್ ಬಿ ಎ ಕಮಿಷನ್ ಆಫ್ ಕ್ರೈಮ್, ದೆರ್ ಮಸ್ಟ್ ಬಿ ಪ್ರೊಸೀಡ್ಸ್ ಆರ್ ಗೇನ್ಸ್ ಆಫ್ ಔಟ್ ಫ್ರಮ್ ದ ಕ್ರೈಮ್ ಅಂತ. ಸರಿಯಾದ ಉತ್ತರ 3ನೇ ಆಪ್ಷನ್ ಆಗುತ್ತೆ ನೋಡಿ. ಕ್ರೈಮ್ ಮಸ್ಟ್ ಹ್ಯಾವ್ ಬೀನ್ ಕಮಿಟೆಡ್ ಬಿಯಾಂಡ್ ದ ಕಂಟ್ರೀಸ್ ಬಾರ್ಡರ್. ಇದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಮನಿ ಲ್ಯಾಂಡ್ರಿಂಗ್ ಅಂದರೆ ಏನಂದರೆ ಹಣದ ಮೂಲವನ್ನು ಮರೆಮಾಚುವ ಕಾನೂನು ಬಾಹಿರ ಪ್ರಕ್ರಿಯೆಯನ್ನು ನಾವು ಮನಿ ಲ್ಯಾಂಡ್ರಿಂಗ್ ಅಂತ ಕರಿತೀವಿ. ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ನೀಡ್ ನಾಟ್ ಬಿ ಫುಲ್ಫಿಲ್ಡ್ ಫಾರ್ ಡಿಕ್ಲೇರಿಂಗ್ ಆನ್ ಅಫೆನ್ಸ್ ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಅಂದರೆ ಇವು 3 ಸಹಿತ ಸರಿಯಾಗಿರ್ತವೆ. ಅದು ಒಂದು ದೇಶದ ಗಡಿಯ ಹೊರಗೆ ಅಪರಾಧ ನಡೆದಿರಬೇಕಂತಕ್ಕಂಥದ್ದೇನು ನೆಸೆಸಿಟಿ ಇಲ್ಲ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾರೆ. ಅದು ದೇಶದ ಒಳಗಾಗಿರ್ಬೋದು, ದೇಶದ ಹೊರಗೆ ನಡೆದಿರ್ಬೋದು. ಆ ಒಂದು ಕೇಸನ್ನು ಮನಿ ಲಾಂಡ್ರಿಂಗ್ ಕೇಸನ್ನು ಕಾನೂನು ಬಾಹಿರ ಪ್ರಕ್ರಿಯೆ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 81, ಭಾರತ ಮತ್ತು ಸಿಂಗಪೂರ್ ನಡುವೆ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ನ 10ನೇ ಆವೃತ್ತಿಯು ಕಲೈಕುಂಡ ಏರ್ಫೋರ್ಸ್ನಲ್ಲಿ ನಡೆಯಿತು. ಈ ಸ್ಥಳ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಪಶ್ಚಿಮ ಬಂಗಾಳ, ಮೇಘಾಲಯ, ಅಸ್ಸಾಂ, ಸಿಕ್ಕಿಂ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ಆಗುತ್ತೆ. ಸೊ ನೋಡಿ, ಈ ಒಂದು ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಏನು ನಡೀತಾ ಇದ್ದಾವೆ ಅದು ಏರ್ಫೋರ್ಸ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ಅಥವಾ ಇನ್ನೊಂದಾಗಿರ್ಬೋದು ನೇವಿ ಆಗಿರ್ಬೋದು. ಸೊ ಅವುಗಳನ್ನ ಪದೇ ಪದೇ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ಅದರಿಂದ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ನೀವು ನೋಡಿ. ಇಲ್ಲಿ ಕೇಳಿರ್ತಕ್ಕಂಥದ್ದು ನೋಡಿ, ಸಿಂಗಾಪುರ್ ಅಂದರೆ ರಿಪಬ್ಲಿಕ್ ಆಫ್ ಸಿಂಗಾಪುರ್ ಏರ್ಫೋರ್ಸ್ RSAF ಮತ್ತು ಇಂಡಿಯನ್ ಏರ್ಫೋರ್ಸ್ IAF ಏನಿದೆಯೋ ಅವುಗಳು ಡಿಸೆಂಬರ್ 12 ಮತ್ತು ಅಕ್ಟೋಬರ್ 31ರಿಂದ ಡಿಸೆಂಬರ್ 12ರವರೆಗೂ 2019ರಲ್ಲಿ ಏನು ಮಾಡ್ತಾರೆ, ಕಲೈಕುಂಡ ಏರ್ಫೋರ್ಸ್ ಸ್ಟೇಷನಲ್ಲಿ ಒಂದು ಜಾಯಿಂಟ್ ಮಿಲಿಟರಿ ಟ್ರೈನಿಂಗನ್ನು ನಡೆಸ್ತಾರೆ. ಅದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಓಕೆ, 87ನೇ ಕ್ವಶನ್ನು, ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಾಂಕದ ಬದಲಾವಣೆಯ ದರವು ನಕಾರಾತ್ಮಕವಾದಾಗ ಇದನ್ನು ಡ್ಯಾಶ್ ಎಂದು ಹೇಳುತ್ತಾರೆ. ಡಿಸ್ಇನ್ಫ್ಲೇಷನ್, ಸ್ಟ್ಯಾಗ್ಫ್ಲೇಷನ್, ಡಿಫ್ಲೇಷನ್ ಮತ್ತು ರಿಫ್ಲೇಷನ್ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿಫ್ಲೇಷನ್ ಆಗುತ್ತೆ. ಅಂದರೆ ದ ಪರ್ಸಿಸ್ಟೆಂಟ್ ಆ್ಯಂಡ್ ಅಪ್ರಿಷಿಯಬಲ್ ಫಾಲ್ ಇನ್ ಲೆವೆಲ್ ಆಫ್ ಪ್ರೈಸಸ್ ಆ್ಯಂಡ್ ವೆನ್ ದ ರೇಟ್ ಆಫ್ ಚೇಂಜ್ ಆಫ್ ಪ್ರೈಸ್ ಇಂಡೆಕ್ಸ್ ಈಸ್ ನೆಗೆಟಿವ್ ಇಟ್ ಈಸ್ ಕಾಲ್ಡ್ ಆಸ್ ಡಿಫ್ಲೇಷನ್. ನೋಡಿ, ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಅಂತ ಕೇಳ್ತಾ ಇರ್ತೀವಿ. ಈಗ ಡಿಫ್ಲೇಷನ್ ಅಂದರೆ ಏನಾಗುತ್ತೆ, ದ ಇನ್ಫ್ಲೇಷನ್ ರೇಟ್ ಫಾಲ್ಸ್ ಬಿಲೋ 0%. ಅಂದರೆ ನೆಗೆಟಿವ್ ಇನ್ಫ್ಲೇಷನ್ ರೇಟ್ ಇದ್ದಾಗ ಡಿಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ, ಡಿಫ್ಲೇಷನ್ ಅಂದರೆ ಹಣದುಬ್ಬರ ಇಳಿತ. ಹಣದುಬ್ಬರ ದರವು 0%ಗಿಂತ ಕಡಿಮೆಯಾದಾಗ ಹಣದುಬ್ಬರ ಇಳಿತ ಸಂಭವಿಸುತ್ತದೆ. ಅಂದರೆ ಈಗ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ವಸ್ತುಗಳ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಇಳಿದಾಗ ಅವುಗಳ ರೇಟು ಕಡಿಮೆ ಆಗ್ತಾ ಬರುತ್ತೆ. ಆದರೆ ಹಣದುಬ್ಬರ ಇಳಿತ ಅಂದರೆ ಏನಾಗುತ್ತೆ, ಆ ಇನ್ಫ್ಲೇಷನ್ ರೇಟ್ ಡೌನ್ ಆಗ್ತಾ ಆಗ್ತಾ 0%ಗಿಂತಲೂ ಕಡಿಮೆ ಆಗಿಬಿಟ್ರೆ ಅವಾಗೇನಾಗುತ್ತೆ, ಡಿಫ್ಲೇಷನ್ ಅಂತ ಕರಿತೀವಿ. ಅದನ್ನು ಹಣದುಬ್ಬರ ಇಳಿತ ಅಂತ ಕರಿತೀವಿ. ನೋಡಿ, ಹಣದುಬ್ಬರವು ಕಾಲಾನಂತರದಲ್ಲಿ ಕರೆನ್ಸಿಯ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಹಣದಿಂದ ನಾವು ಹಣದುಬ್ಬರ ಏರಿದಾಗ ಏನಾಗುತ್ತೆ, ಆ ಒಂದು ವಸ್ತುವನ್ನು ಕೊಂಡ್ಕೊಳ್ಳೋಕ್ಕೆ ನಮ್ಮ ಮನಿ ಸಾಕಾಗಲ್ಲ, ಹಣ ಸಾಕಾಗಲ್ಲ. ಆದರೆ ಹಣದುಬ್ಬರ ಇಳಿತ ಏನು ಮಾಡುತ್ತೆ, ಇರತಕ್ಕಂಥ ಹಣದಲ್ಲಿ ಹೆಚ್ಚಿನ ಒಂದು ಗೂಡ್ಸನ್ನು ಸರ್ವಿಸಸ್ನ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಡಿಫ್ಲೇಷನ್ ಇದ್ದಾಗ. ಆದ್ದರಿಂದ ನೋಡಿ, ಡಿಫ್ಲೇಷನ್ ಏನು ಮಾಡುತ್ತೆ, ಮನಿ ಇನ್ಕ್ರೀಸಸ್ ಪರ್ಚೇಸಿಂಗ್ ಪವರ್. ಅಂದರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಡಿಫ್ಲೇಷನ್ ಇದ್ದಾಗ. ಅದೇ ಇನ್ಫ್ಲೇಷನ್ ಇದ್ದಾಗ ಏನಾಗುತ್ತೆ, ಮನಿ ಲೂಸಸ್ ಇಟ್ಸ್ ಪರ್ಚೇಸಿಂಗ್ ಪವರ್. ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಮ್ಮ ಹತ್ರ 10,000 ಇದೆ ಅಂದರೆ 10,000ದಲ್ಲಿ ನಾವು ಒಂದು ಮೊಬೈಲ್ನ ಕೊಂಡ್ಕೊಳ್ಳೋಕ್ಕಾಗುತ್ತೆ ಅನ್ನೋದಾದರೆ, ಅದೇ ಡಿಫ್ಲೇಷನ್ ಇದ್ದಾಗ ಏನಾಗುತ್ತೆ, ಆ ಮೊಬೈಲ್ನ ರೇಟ್ ಕಡಿಮೆ ಆಗಿ
5,000 ರೂಪಾಯಿ ಆಗುತ್ತೆ. ಆಗ ನಾವು ನಮ್ಮಲ್ಲಿರ್ತಕ್ಕಂಥ 10,000 ರೂಪಾಯಿದಲ್ಲಿ 2 ಮೊಬೈಲ್ಗಳನ್ನ ಕೊಂಡ್ಕೊಳ್ಬೋದು. ಸೊ ಅದನ್ನು ಡಿಫ್ಲೇಷನ್ ಆದಾಗ ಮನಿದು ಏನಿದೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಫ್ಲೇಷನ್ ಆದಾಗ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ 10,000 ರೂಪಾಯಿನೂ ಸಾಕಾಗಲ್ಲ ಇನ್ಫ್ಲೇಷನ್ ಆದಾಗೆ ಅದೇ ಒಂದು ಮೊಬೈಲ್ನ ತೆಗೆದುಕೊಳ್ಳೋದಕ್ಕೆ, ಯಾಕಂದರೆ ಆ ಮೊಬೈಲ್ನ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಡಿಫ್ಲೇಷನ್ ಇದ್ದಾಗ ಆ ಮೊಬೈಲ್ನ ರೇಟು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು 83ನೇ ಕ್ವಶನು, ನೌಕ್ರೇಕ್ ಬಯೋಸ್ಪಿಯರ್ ರಿಸರ್ವ್ ಡ್ಯಾಶ್ರಲ್ಲಿದೆ. ಯಾವ ರಾಜ್ಯದಲ್ಲಿದೆ? ತಮಿಳುನಾಡು, ಮೇಘಾಲಯ, ಮಣಿಪುರ, ಸಿಕ್ಕಿಂ. ಅಂದರೆ ಸರಿಯಾದ ಉತ್ತರ ಮೇಘಾಲಯ ಆಗುತ್ತೆ. ನೌಕ್ರೇಕ್ ಅಂತಕ್ಕಂಥ ಬಯೋಸ್ಪಿಯರ್ ರಿಸರ್ವ್ ಮೇಘಾಲಯ ರಾಜ್ಯದಲ್ಲಿ ಬರುತ್ತೆ. ನೋಡಿ, ಬಯೋಸ್ಪಿಯರ್ ರಿಸರ್ವ್ ಮೇಲೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮೇಲೆ, ನ್ಯಾಷನಲ್ ಪಾರ್ಕ್ ಮೇಲೆ ಭಾಳಷ್ಟು ಕ್ವಶನ್ ಬರ್ತಾನೆ ಇದೆ, ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸ್ಪೆಸಿಫಿಕಲಿ ಫಾರ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ಅಂದರೆ ಭಾರತದ ಜೀವಗಳು ಮೀಸಲುಗಳ ಮೇಲೆ ನಾನು ಒಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ಹೋಗಿ ನೋಡ್ಬೋದು. ಸೊ ಇಲ್ಲಿ ನೋಡಿ, ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ಇಂಡಿಯಾ ಅಂತ. ಸೊ ಆದರೂ ಸಹಿತ ಇಲ್ಲಿ ಒಂದು ಗ್ಲಾನ್ಸ್ ಕೊಟ್ಟಿದ್ದೀನಿ ನೋಡಿ. ಭಾರತದಲ್ಲಿ ಒಟ್ಟು 18 ಬಯೋಸ್ಪಿಯರ್ ರಿಸರ್ವ್ಸ್ ಇದ್ದಾವೆ. ಯಾವ ಯಾವ ರಾಜ್ಯದಲ್ಲಿ ಬರುತ್ತೆ, ಅವುಗಳ ವಿಶೇಷತೆ ಏನು ಅಂತಕ್ಕಂಥದ್ದು ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು. ಸೊ ಆದರೂ ಸಹಿತ ಇಲ್ಲಿ ಕಂಪ್ಲೀಟ್ನೆಸ್ಗೆ ಯಾವುವು 18 ಬಯೋಸ್ಪಿಯರ್ ರಿಸರ್ವ್ಸ್ ಅಂತ ಕೊಟ್ಟಿದ್ದೀನಿ ನೋಡಿ. ಕೋಲ್ಡ್ ಡೆಸರ್ಟ್ ಬಯೋಸ್ಪಿಯರ್ ರಿಸರ್ವ್ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. 2009 ಸ್ಥಾಪನೆ ಆಗಿದೆ. 7,770 ಒಂದು ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನು ಹೊಂದಿದೆ. ಹಾಗಾದರೆ ನೌಕ್ರೇಕ್ ಎಲ್ಲಿದೆ ನೋಡಿ, 7ನೇ ಸಂಖ್ಯೆಯಲ್ಲಿ ನೋಡಿ, ನೌಕ್ರೇಕು ಮೇಘಾಲಯದಲ್ಲಿ ಬರುತ್ತೆ. ಓಕೆ, ಇನ್ನು ಭಾರತದ ಅತಿ ದೊಡ್ಡ ಬಯೋಸ್ಪಿಯರ್ ರಿಸರ್ವ್ ಗ್ರೇಟ್ ರನ್ ಆಫ್ ಕಚ್ ಗುಜರಾತಲ್ಲಿ ಬರುತ್ತೆ. 12,454 ಸ್ಕ್ವೇರ್ ಕಿಲೋಮೀಟರ್ಸ್. ಅತಿ ಚಿಕ್ಕದು ದಿಬ್ರು ಸೈಖೋವಾ ಆಸಾಮ್ದಲ್ಲಿ ಬರುತ್ತೆ, ಕೇವಲ 765 ಸ್ಕ್ವೇರ್ ಕಿಲೋಮೀಟರ್ ಇದೆ. ಇನ್ನು ಕರ್ನಾಟಕದಲ್ಲಿ ಯಾವುದಾದ್ರೂ ಬಯೋಸ್ಪಿಯರ್ ರಿಸರ್ವ್ ಬರುತ್ತೆ ಅನ್ನೋದಾದರೆ ಹೌದು, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದೆ. ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಬರುತ್ತೆ. 1986ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಮತ್ತು ಭಾರತದ ಮೊಟ್ಟ ಮೊದಲ ಬಯೋಸ್ಪಿಯರ್ ರಿಸರ್ವ್ ಇದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್, ನೆನ್ಪಿಡಬೇಕು. ಸೊ ಇಲ್ಲಿ ನೌಕ್ರೇಕ್ ಬಗ್ಗೆ ಡೀಟೇಲ್ಡು ಆ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಆದ್ರ ಸಹಿತ ಇಲ್ಲಿ ಗ್ಲಾನ್ಸ್ಗಿದೆ ನೋಡಿ, ಇಲ್ಲಿ ಬರುತ್ತೆ ನೌಕ್ರೇಕು, ಮೇಘಾಲಯ ರಾಜ್ಯದಲ್ಲಿ ಬರುತ್ತೆ. ಇದರ ವಿಶೇಷತೆ ಏನಂದರೆ ಇದರಲ್ಲಿ ನೌಕ್ರೇಕ್ ಅಂತಕ್ಕಂಥ ನ್ಯಾಷನಲ್ ಪಾರ್ಕ್ ಕೂಡ ಇದೆ. ನೌಕ್ರೇಕ್ ಅಂದರೆ ಏನಂದರೆ ವೆಸ್ಟ್ ಗಾರೋ ಹಿಲ್ಸ್ ಅಂತ ಬರ್ತವೆ ಮೇಘಾಲಯದಲ್ಲಿ. ಅದರ ಒಂದು ಹೈಯೆಸ್ಟ್ ಶಿಖರ ಯಾವುದಂದರೆ ಅದು ನೌಕ್ರೇಕು. ಅದರ ಹೆಸರಿನಲ್ಲಿಯೇ ಇಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಅದರ ಹೆಸರಿನಲ್ಲಿಯೇ ಒಂದು ಬಯೋಸ್ಪಿಯರ್ ರಿಸರ್ವ್ ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನು ಏನಂದರೆ ಗ್ಯಾನೋಲ್, ಡಾರೆಂಗ್, ಸಿಮ್ಸ್ಯಾಂಗ್ ಅಂತಕ್ಕಂಥ ನದಿಗಳು ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಥ್ರೂನೇ ಫ್ಲೋ ಆಗ್ತವೆ. ಇಲ್ಲಿ ಬರ್ತಕ್ಕಂಥ ಒಂದು ಆ್ಯನಿಮಲ್ಸ್ ಯಾವ ಎಂಡಾಂಜರ್ಡ್ ಅಥವಾ IUCN ರೆಡ್ ಲಿಸ್ಟಲ್ಲಿ ಇರ್ತಕ್ಕಂಥ ಆ್ಯನಿಮಲ್ಸ್ ಯಾವ ಅಂದರೆ ಸ್ಟಂಪ್ ಟೇಲ್ಡ್ ಮೆಕ್ಯಾಕೋ ನೋಡಿ, ಇದು ವಲ್ನರಬಲ್ ಅಲ್ಲಿದೆ. ಮತ್ತು ಹೂಲಾಕ್ ಗಿಬ್ಬನ್ ಅಂತಕ್ಕಂಥದ್ದು ಎಂಡಾಂಜರ್ಡ್ ಲಿಸ್ಟಲ್ಲಿ ಇದೆ, ಅಂದರೆ ಅಳಿವಿನ ಅಂಚಿನಲ್ಲಿರ್ತಕ್ಕಂಥದ್ದು. ಸೊ ಕ್ವಶನ್ ನಂಬರ್ 84, ಇವುಗಳಲ್ಲಿ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್? ಅಂದರೆ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತಕ್ಕಂಥದ್ದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲಲ್ಲಿ ಇಲ್ಲ. ಹಾಗಾದರೆ ಇನ್ನು 3 ಸಹಿತ ಅದರಲ್ಲಿ ಇದ್ದಾವೆ. ಹಾಗಾದರೆ ಯಾವ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅನ್ನೋದಾದರೆ ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. 2015 ಪ್ರಕಾರ ಯುನೈಟೆಡ್ ನೇಷನ್ಸ್ ಅವರು ಒಂದಷ್ಟು ಗೋಲ್ಗಳನ್ನು ಹಾಕ್ಕೊಂಡಿದ್ರು. ಅವು ಯಾವುವು ಅನ್ನೋದಾದರೆ 8 ಗೋಲ್ಗಳಿದ್ದಾವೆ. ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಆ 8 ಗೋಲ್ಗಳನ್ನ ಇಲ್ಲಿ ಓದ್ಕೋಬೋದು. ಮತ್ತು ಅದ್ರ ಜೊತೆಗೆ ಅವುಗಳ ಲೋಗೋ ಜೊತೆಗೆ ಇಲ್ಲಿದ್ದಾವೆ ನೋಡಿ. ಒಂದು ಇರಾಡಿಕೇಟ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್, ಅದರ ಲೋಗೋ ಇಲ್ಲಿದೆ. 2ನೇ ಗೋಲು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್, 2ನೇ ಗೋಲ್ ಇದೆ ನೋಡಿ. ಅದಕ್ಕೆ ತಕ್ಕಂತೆ ಇಲ್ಲಿ ಅವರು ಲೋಗೋನ ಕೊಟ್ಟಿದ್ದಾರೆ. 3ನೇ ಒಂದು ಮಿಲೇನಿಯಂ ಗೋಲು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವುಮೆನ್. ಮತ್ತು 4ನೇದು ರೆಡ್ಯೂಸ್ ದ ಚೈಲ್ಡ್ ಮಾರ್ಟಾಲಿಟಿ. 5ನೇದು ಇಂಪ್ರೂವ್ ಮೆಟರ್ನಲ್ ಹೆಲ್ತ್. 6ನೇದು ಕಾಂಬ್ಯಾಟ್ HIV, ಏಡ್ಸ್, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್. 7ನೇದು ಎನ್ಶೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. 8ನೇ ಗೋಲು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್ ಅಂತಕ್ಕಂಥವು. ಸೊ ಹೀಗೆ 8 ಗೋಲ್ಗಳಿದ್ದಾವೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. 85ನೇ ಕ್ವಶನು ವೆರಿ ಫೇಮಸ್ ಕ್ವಶನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನು. ಸೌತ್ ವೆಸ್ಟರ್ನ್ ರೈಲ್ವೆಯ ಪ್ರಧಾನ ಕಚೇರಿ ಎಲ್ಲಿದೆ? ಮುಂಬೈ ಸೆಂಟ್ರಲ್, ಚೆನ್ನೈ, ಜಬ್ಬಲ್ಪುರ್, ಹುಬ್ಬಳ್ಳಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ, ಹುಬ್ಬಳ್ಳಿಯಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಅಂದರೆ ನೈಋತ್ಯ ರೈಲ್ವೆಯ ಪ್ರಧಾನ ಕಚೇರಿ ಇದೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಯಾವುದಾದ್ರೂ ಒಂದು ರೈಲ್ವೆ ಒಂದು ವಲಯದ ಬಗ್ಗೆ ಕೇಳ್ತಾನೆ ಇದ್ದಾರೆ. ಹಾಗಾದರೆ ಯಾವ್ಯಾವ ವಲಯ ಇದ್ದಾವೆ ನಮ್ಮ ಭಾರತೀಯ ರೈಲ್ವೇದಲ್ಲಿ? ಒಟ್ಟು 18 ರೈಲ್ವೆ ವಲಯಗಳಿದ್ದಾವೆ. FD 2018 ಪ್ರಶ್ನೆ ಪತ್ರಿಕೆಯಲ್ಲಿ ಸಹಿತನೂ ಕೇಳಿದ್ದಾರೆ 35ನೇ ಕ್ವಶನಲ್ಲಿ. ಸೊ 18 ರೈಲ್ವೆ ವಲಯಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ನೀವು ಪಾಸ್ ಮಾಡಿ ಲಿಸ್ಟ್ ಮಾಡ್ಕೊಳ್ಳಿ.
ವೆರಿ ಫೇಮಸ್ ಯಾವ ಅಂದರೆ ಇತ್ತೀಚೆಗೆ ಅಂದರೆ 2019ರಲ್ಲಿ 18ನೇ ರೈಲ್ವೆ ವಲಯವನ್ನು ಮಾಡಿದ್ದಾರೆ. ಯಾವುದಂದರೆ ಸೌತ್ ಕೋಸ್ಟ್ ರೈಲ್ವೆ, ದಕ್ಷಿಣ ಕರಾವಳಿ ರೈಲ್ವೆ. ಎಲ್ಲಿ ಅಂದರೆ ವಿಶಾಖಪಟ್ಟಣಮಲ್ಲಿ. ಇನ್ನು 17ನೇ ರೈಲ್ವೆ ವಲಯ ಮೆಟ್ರೋ ರೈಲ್ ಕಲ್ಕತ್ತಾದಲ್ಲಿ ಬರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ನೋಡಿ ಇಲ್ಲಿದೆ 10ನೇ ಸಂಖ್ಯೆಯಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿಯಲ್ಲಿ. ಓಕೆ, ಹಾಗಾದರೆ ಬೇರೆ ಬೇರೆ ಯಾವ್ಯಾವ ಇದಾವಂತ ಇಲ್ಲಿ ನೀವು ಪಾಸ್ ಮಾಡಿ ನೋಡ್ಕೋಬೋದು, ಅಥವಾ ನನ್ನ ಇನ್ನಿತರ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಹಿತ ಇದನ್ನು ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಹುಬ್ಳಿಯಲ್ಲಿ ಬರುತ್ತೆ, ಸಿಕಂದ್ರಾಬಾದಲ್ಲಿದೆ, ಚೆನ್ನೈಯಲ್ಲಿದೆ, ಯಾವ್ಯಾವ ಅಂತಕ್ಕಂಥದ್ದನ್ನು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆದ್ದರಿಂದ ಮತ್ತೆ ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ನೀವು ಆಲ್ರೆಡಿ ನೋಡಿರ್ತೀರ. 86ನೇ ಕ್ವಶನಲ್ಲಿ ಸರ್ಕಾರದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ RBSKಯ ಇನಿಷಿಯೇಟಿವ್ ಆಫ್ ದ ಗೌರ್ಮೆಂಟ್ ಯಾವುದು ಅಂದರೆ ಆಪ್ಷನ್ ಬಿ ಆಗುತ್ತೆ. ಏಮಿಂಗ್ ಎಟ್ ಅರ್ಲಿ ಐಡೆಂಟಿಫಿಕೇಷನ್ ಆ್ಯಂಡ್ ಅರ್ಲಿ ಇಂಟರ್ವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಬರ್ತ್ ಟು 18 ಇಯರ್ಸ್ ಟು ಕವರ್ 4 Ds. ಏನಿದು 4 Ds ಅಂದರೆ 4 Dಗಳು ಯಾವ್ಯಾವ ಅಂದರೆ, ಒಂದು ಡಿಫೆಕ್ಟ್ಸ್ ಎಟ್ ಬರ್ತ್, ಎರಡನೇದು ಡಿಫಿಷಿಯನ್ಸೀಸ್, ಮೂರನೇದು ಡಿಸೀಸಸ್, ನಾಲ್ಕನೇದು ಡೆವಲಪ್ಮೆಂಟ್ ಡಿಲೇಸ್ ಇನ್ಕ್ಲೂಡಿಂಗ್ ಡಿಸೆಬಿಲಿಟಿ ಅಂತಕ್ಕಂಥದ್ದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಉದ್ದೇಶಗಳಾಗಿದ್ದಾವೆ. 87ನೇ ಕ್ವಶನು ಮೋತಿಹಾರಿ ಅಮಲೇಖ್ ಗಂಜ್ ಪೆಟ್ರೋಲಿಯಂ ಪೈಪ್ಲೈನು ಯಾವ ದೇಶಗಳ ನಡುವೆ ಇದೆ? ಭಾರತ ಮತ್ತು ಭೂತಾನ್, ಭಾರತ ಮತ್ತು ಬಾಂಗ್ಲಾದೇಶ್, ಭಾರತ ಮತ್ತು ನೇಪಾಳ, ಭಾರತ ಮತ್ತು ಮಯನ್ಮಾರ್. ಅಂದರೆ ಸರಿಯಾದ ಉತ್ತರ ಭಾರತ ಮತ್ತು ನೇಪಾಳಗಳ ಮಧ್ಯೆ ಮೋತಿಹಾರಿ ಮತ್ತು ಅಮಲೇಖ್ ಗಂಜ್ ಅಂತಕ್ಕಂಥ ಪೆಟ್ರೋಲಿಯಂ ಪೈಪ್ಲೈನ್ ಇದೆ. ಓಕೆ, ಇದರ ಉದ್ದೇಶ ಏನಾಗುತ್ತೆ ನೋಡಿ, ಭಾರತದಿಂದ ನೇಪಾಳಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸಾಗಿಸ್ತಕ್ಕಂಥ ಒಂದು ಪೈಪ್ಲೈನ್. ಅದು ಬಿಹಾರದ ಮೋತಿಯಾರಿಂದ ನೇಪಾಳದ ಅಮಲೇಖ್ ಗಂಜ್ವರೆಗೂ ಇದೆ. ಇದು ದಕ್ಷಿಣ ಏಷ್ಯಾದ ಮೊದಲ ಗಡಿಯಾಚೆಗಿನ ಪೆಟ್ರೋಲಿಯಂ ಉತ್ಪನ್ನಗಳ ಪೈಪ್ಲೈನ್ ಆಗಿದೆ. ಯಾವುದು ಅಂದರೆ ಅದು ಮೋತಿಹಾರಿ ಅಮಲೇಖ್ ಗಂಜ್ ಪೆಟ್ರೋಲಿಯಂ ಪೈಪ್ಲೈನ್. ಇಲ್ಲಿದೆ ನೋಡಿ, ಇದು ಮೋತಿಹಾರಿಂದ ನೇಪಾಳದ ಅಮಲೇಖ್ ಗಂಜ್ವರೆಗಿರ್ತಕ್ಕಂಥ 69 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಪೈಪ್ಲೈನ್. ಇದು 324 ಕೋಟಿ ವೆಚ್ಚದಿಂದ ಮಾಡಿರ್ತಕ್ಕಂಥದ್ದು. ಒಟ್ಟು 2 ಮಿಲಿಯನ್ ಟನ್ನಷ್ಟು ಫ್ಯೂಯಲನ್ನು ಕಳಿಸ್ತಕ್ಕಂಥ ಒಂದು ಯೋಜನೆಯಾಗಿದೆ. ಇದರಿಂದ ನೇಪಾಳಕ್ಕೇನು ಉಪಯೋಗ ಮತ್ತು ಭಾರತಕ್ಕೇನು ಉಪಯೋಗ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಓಕೆ, 88ನೇ ಕ್ವಶನು, ಇವುಗಳಲ್ಲಿ ಯಾವ ದೇಶಗಳು ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನ ಸದಸ್ಯರು? ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ಬೆಲಾರಸ್, ಆರ್ಮೇನಿಯಾ ಮತ್ತು ಯುಕ್ರೇನ್ ಅಂತ. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಅಂದರೆ ಮೊದಲ 5 ದೇಶಗಳೇನಿದಾವೆ ಅವೆಲ್ಲನೂ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನ ಸದಸ್ಯರಾಗ್ತಾರೆ. ಯುಕ್ರೇನ್ ಮಾತ್ರ ಅದರ ಸದಸ್ಯ ರಾಷ್ಟ್ರ ಅಲ್ಲ, ಯಾಕಂದರೆ ಇದು ಯುರೋಪಿಯನ್ ಯೂನಿಯನಿಗೆ ಬರುತ್ತೆ. ಓಕೆ, ಇಲ್ಲಿ ನೋಡಿ, ರಷ್ಯನ್ ಫೆಡರೇಷನ್, ಬೆಲಾರಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ಆರ್ಮೇನಿಯಾ ಅಂತಕ್ಕಂಥ ರಾಷ್ಟ್ರಗಳು ಯುರೇಷಿಯನ್ ಅಂದರೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ EAEUನ ಸದಸ್ಯ ರಾಷ್ಟ್ರಗಳಾಗಿವೆ. ಇದು ಪೂರ್ವ ಯುರೋಪ್, ಮಧ್ಯ ಏಷ್ಯಾ, ಪಶ್ಚಿಮ ಏಷ್ಯಾದಲ್ಲಿರುವ ರಾಜ್ಯಗಳ ಆರ್ಥಿಕ ಒಕ್ಕೂಟವಾಗಿದ್ದು 2015ರಲ್ಲಿ ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ರಷ್ಯಾದ ಮಾಸ್ಕೋದಲ್ಲಿದೆ. ಓಕೆ, ಯುಕ್ರೇನ್ ಇಲ್ಲಿ ಬರ್ತು ನೋಡಿ, ಇದು ಇದರ ಭಾಗ ಅಲ್ಲ, ನೆನಪಿರಬೇಕು. ಕ್ವಶನ್ ನಂಬರ್ 89, ರಾಷ್ಟ್ರವ್ಯಾಪಿ ರಣಹದ್ದಿನ ಸಮೀಕ್ಷೆಯನ್ನು ಮಾಡಿದವರು ಯಾರು? ಸರಿಯಾದ ಉತ್ತರ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಆಗುತ್ತೆ. ಅಂದರೆ ನೇಷನ್ ವೈಡ್ ವಲ್ಚರ್ ಸರ್ವೆ ರಣಹದ್ದಿನ ಸಮೀಕ್ಷೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಆಗುತ್ತೆ. ನೋಡಿ, ಎನ್ವಿರಾನ್ಮೆಂಟ್ ಕ್ವಶನ್ ಅಗೇನ್. ಹಾಗಾದರೆ ನೋಡಿ, ಭಾರತದಲ್ಲಿ 30 ವರ್ಷಗಳಿಂದ ಎಷ್ಟಿತ್ತು ಅಂದರೆ 40 ಲಕ್ಷ ರಣಹದ್ದುಗಳಿದ್ವು. ಈಗ ಕೇವಲ 19,000 ಇಳಿದಿದೆ. ಇದರ ಸರ್ವೆ ಮಾಡಿರ್ತಕ್ಕಂಥ ಯಾರು ಅಂದರೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ BNHS ಅವರು ಈ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಅವರ ಸರ್ವೆ ಪ್ರಕಾರ ಯೂನಿಯನ್ ಎನ್ವಿರಾನ್ಮೆಂಟಲ್ ಮಿನಿಸ್ಟರ್ ಪ್ರಕಾಶ್ ಜಾವಡೇಕರ್ ಹೇಳಿರ್ತಕ್ಕಂತೆ ಒಟ್ಟು 3 ಒಂದು ವಿಧದ ರಣಹದ್ದುಗಳಿದ್ದಾವೆ. ಯಾವೆಂದರೆ ವೈಟ್ ಬ್ಯಾಕ್ಡ್ ವಲ್ಚರ್, ಲಾಂಗ್ ಬಿಲ್ಡ್ ವಲ್ಚರ್ ಮತ್ತು ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅಂತಕ್ಕಂಥ 3 ವಿಧದ ರಣಹದ್ದುಗಳು ಅಥವಾ ವಲ್ಚರ್ಗಳಿದ್ದಾವೆ. ಅವುಗಳಲ್ಲಿ ನೋಡಿ 6,000 ಲಾಂಗ್ ಬಿಲ್ಡ್ ವಲ್ಚರ್, 12,000 ಸ್ಲೆಂಡರ್ ಬಿಲ್ಡ್ ವಲ್ಚರ್, ಕೇವಲ 1,000 ಇದ್ದಾವೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಓಕೆ, ಇವೆಲ್ಲ IUCN ರೆಡ್ ಲಿಸ್ಟಲ್ಲಿ ಕ್ರಿಟಿಕಲಿ ಎಂಡ್ಯಾಂಜರ್ಡ್ ಸ್ಪೀಸೀಸ್ ಅಂತಲೇ ಹೇಳ್ತೀವಿ. ಓಕೆ, ನೋಡಿ, ಕ್ರಿಟಿಕಲಿ ಎಂಡ್ಯಾಂಜರ್ಡ್ ಸ್ಪೀಸೀಸ್ ಇವು. ಓಕೆ, ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಕ್ವಶನ್ ನಂಬರ್ 90, 1858ರ ಆ್ಯಕ್ಟ್ ಪ್ರಕಾರ ಈ ಹೇಳಿಕೆಗಳನ್ನು ಗಮನಿಸಿ. ಅಧಿಕಾರ ಕಂಪನಿಯಿಂದ ಬ್ರಿಟಿಷ್ಗೆ ವರ್ಗಾಯಿಸಲಾಯಿತು.
ಇಂಡಿಯನ್ ಕೌನ್ಸಿಲನ್ನು ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಸಲಹೆ ನೀಡಲು ನಿರ್ಮಾಣ ಮಾಡಲಾಯಿತು. ಅಂದರೆ ಎರಡೂ ಕೂಡ ಸರಿಯಾದ ಹೇಳಿಕೆಗಳಾಗ್ತವೆ. 1857ರ ದಂಗೆಯ ನಂತರ ಬಂದಿರತಕ್ಕಂಥದ್ದು ಆ್ಯಕ್ಟ್ ಆಫ್ 1858. ಅದರ ಪ್ರಕಾರ ಈ ಎರಡೂ ಹೇಳಿಕೆಗಳು ಸಹಿತ ಸರಿಯಾಗಿ ಇದ್ದಾವೆ. 91ನೇ ಕ್ವಶನು, ವಿಧವಾ ಪುನರ್ವಿವಾಹಕ್ಕೆ ಯಾರು ಹೋರಾಡ್ತಾರೆ? ಈಶ್ವರ್ ಚಂದ್ರ ವಿದ್ಯಾಸಾಗರ್, ವೀರೇಶಲಿಂಗಂ ಪಂತಲು, ಪ್ರೊಫೆಸರ್ ಡಿ ಕೆ ಕರ್ವೆ ಅಂತ ಮೂರು ಸಹಿತ ಸರಿಯಾದ ಉತ್ತರ ಆಗುತ್ತೆ. ಈ ಮೂವರು ವಿಧವಾ ಪುನರ್ವಿವಾಹಕ್ಕೆ ಹೋರಾಡಿರ್ತಕ್ಕಂಥವ್ರು. ಈವನ್ ರಾಜಾರಾಮ್ ಮೋಹನ್ ರಾಯ್ ಅವರು ಸಹಿತ ಇದಕ್ಕೆ ವಿಡೋ ರೀಮ್ಯಾರೇಜ್ಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದರು, ನೆನಪಿರಬೇಕು. 97ನೇ ಕ್ವಶನು, ಭಾರತದಲ್ಲಿ ಇತ್ತೀಚೆಗೆ ಉಡಾಯಿಸಿದ ಅಥವಾ ಆರಂಭಿಸಿದ ಜೆಮಿನಿ ಸಿಸ್ಟಮ್ನ ಗುರಿ ಏನಾಗಿತ್ತು ಅಂದರೆ ಟು ಅಲರ್ಟ್ ಡೀಪ್ ಸಿ ಫಿಶರ್ಮೆನ್ ಅಪ್ಕಮಿಂಗ್ ಡಿಸಾಸ್ಟರ್ಸ್. ಅಂದರೆ ಈಗ ಮೀನುಗಾರರು ಏನು ಮಾಡ್ತಾರೆ, ಮೀನುಗಳನ್ನು ಹಿಡಿಯಲು ವಾರಗಟ್ಟಲೆ ಏನು ಮಾಡ್ತಾರೆ, ಸಮುದ್ರದ ಆಳಕ್ಕೆ ಅಥವಾ ಸಮುದ್ರದಿಂದ ಭಾಳ ದೂರದವರೆಗೆ ಹೋಗಿರ್ತಾರೆ. ಅವ್ರಿಗೆ ಏನಾದರೂ ಡಿಸಾಸ್ಟರ್ ಆಗೋದಾದರೆ ಅವುಗಳನ್ನ ಅವರಿಗೆ ಒಂದು ಇನ್ಫಾರ್ಮೇಷನ್ನ ತಲುಪಿಸಲು ಏನು ಮಾಡಿದ್ದಾರೆ, ಜೆಮಿನಿ ಸಿಸ್ಟಮ್ ಅಂತಕ್ಕಂಥನ್ನು ತಂದಿದ್ದಾರೆ. ಇದನ್ನು ಏನು ಮಾಡ್ತಾರೆ, ಅವರ ಹಡಗುಗಳಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಅವರಿಗೆ ಅವರ ಮೊಬೈಲ್ಗಳಿಗೆ ಏನು ಮಾಡ್ತಾರೆ, ಇನ್ಫಾರ್ಮೇಷನ್ನ ಕಳಿಸ್ತಾ ಹೋಗ್ತಾರೆ. ಏನಾದರೂ ಡಿಸಾಸ್ಟರ್ ಅಥವಾ ಸುನಾಮಿಗಳಂಥವಾಗಲಿ ಅಥವಾ ಅತಿ ಹೆಚ್ಚಿನ ಮಳೆ ಬೀಳ್ತಕ್ಕಂಥ ಒಂದು ಸಿಚುವೇಶನ್ ಇದ್ದರೆ ಏನು ಮಾಡ್ತಾರೆ, ಸ್ಯಾಟಲೈಟಿಂದ ಆ ಒಂದು ಜೆಮಿನಿ ಸಿಸ್ಟಮ್ ಕಳಿಸ್ತಾರೆ. ಆ ಜೆಮಿನಿ ಸಿಸ್ಟಮ್ ಅವರಲ್ಲಿ ಇರ್ತಕ್ಕಂಥ ಮೊಬೈಲ್ಗೆ ಇನ್ಫಾರ್ಮೇಷನ್ನ ಕಳಿಸ್ತಾ ಹೋಗುತ್ತೆ. ಆಗ ಅವರು ಒಂದು ಪ್ರಿಕಾಷನ್ಸ್ನ ತೆಗೆದುಕೊಂಡು ಮತ್ತೆ ವಾಪಸ್ ದಡಕ್ಕೆ ಬರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದು. ಅಂಥ ಒಂದು ಸಿಸ್ಟಮ್ ಯಾವುದಂದ್ರೆ ಅದು ಜೆಮಿನಿ ಸಿಸ್ಟಮ್ ಆಗುತ್ತೆ. 93ನೇ ಕ್ವಶನು, ದ ಆಲಿಪುರ್ ಬಾಂಬ್ ಕೇಸ್. ಇದು ಆ್ಯಕ್ಚುಲಿ ಬಾಂಬೆ ಅಂತ ಕೇಳಿದರೆ, ಇದು ಆ್ಯಕ್ಚುಲಿ ಬಾಂಬ್ ಕೇಸ್ ಆಗಬೇಕಾಗಿತ್ತು. ಈ ಒಂದು ಕೇಸ್ ಟ್ರಯಲು ರೆಫರ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂದರೆ ಅಟೆಂಪ್ಟ್ ಟು ಮರ್ಡರ್ ಡಿಸ್ಟ್ರಿಕ್ಟ್ ಜಡ್ಜ್ ಆಫ್ ಮುಜಾಫರ್. ಅಂದರೆ ಮುಜಾಫರ್ನ ಡಿಸ್ಟ್ರಿಕ್ಟ್ ಜಡ್ಜನ್ನು ಕೊಲ್ಲಲು ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಕೇಸು ಇದಾಗಿದೆ, ಆಲಿಪುರ್ ಬಾಂಬ್ ಕೇಸ್. ಇದು ಯಾವಾಗಂದರೆ 1988ರಲ್ಲಿ ನಡೆಯುತ್ತೆ. ಆ ಒಂದು ಮುಜಾಫರ್ ಜಡ್ಜ್ ಯಾರಾಗಿದ್ದರು ಅಂದರೆ DH ಕಿಂಗ್ಫೋರ್ಡ್ ಆಗಿದ್ದರು. ಈ ಒಂದು ಘಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು ಅಂದರೆ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲಾ ಚಾಕಿ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಇವ್ರು ಏನು ಮಾಡ್ತಾರೆ, ಆ ಒಂದು ಮುಜಾಫರ್ ಜಡ್ಜನ್ನು ಕೊಲ್ಲಲು ಪ್ರಯತ್ನವನ್ನು ಮಾಡ್ತಾರೆ. ಕ್ವಶನ್ ನಂಬರ್ 94, ಕೆಳಗಿನ ಜೋಡಿಗಳನ್ನು ಗಮನಿಸಿ. ಕೆಲವೊಂದು ಜೋಡಿ ಕೊಟ್ಟಿದ್ದಾರೆ ಪೇರು, ಈ ಕಡೆ ವ್ಯಕ್ತಿಗಳು ಮತ್ತು ಅವರು ಬರೆದಿರ್ತಕ್ಕಂಥ ಒಂದು ಕೃತಿ ಅಥವಾ ಶಾಸನಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸರಿ ಅಂತ ಕೇಳ್ತಾರೆ ನೋಡಿ. ರವಿಕೀರ್ತಿ ಐಹೊಳೆ ಒಂದು ಶಾಸನವನ್ನು ಬರೆದಿದ್ದಾನೆ, ಸರಿಯಾಗಿದೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ ಬರೆದಿದ್ದಾನೆ, ಸರಿಯಾಗಿದೆ. ತುಳಸಿದಾಸ ರಾಮಚರಿತ ಮಾನಸವನ್ನು ಬರೆದಿದ್ದಾನೆ, ಸರಿಯಾಗಿದೆ. ಜಯದೇವ ಮಹಾಭಾಷ್ಯ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ. ಯಾಕಂದರೆ ಜಯದೇವ ಗೀತ ಗೋವಿಂದವನ್ನು ಬರೆದಿದ್ದಾನೆ. ಮತ್ತು ಬಾಣಭಟ್ಟ ಕೂಡ ಮುದ್ರಾ ರಾಕ್ಷಸ ಅಂತ ಕೊಟ್ಟಿದ್ದಾರೆ, ರಾಂಗ್ ಆಗುತ್ತೆ. ಯಾಕಂದರೆ ಬಾಣಭಟ್ಟ ಹರ್ಷಚರಿತ ಮತ್ತು ಕಾದಂಬರಿಗಳನ್ನು ಬರೆದಿರ್ತಕ್ಕಂಥವನು. ಸೊ ಹಾಗಾಗಿ ಮೊದಲ 3 ಒಂದು ಜೋಡಿಗಳು ಸರಿಯಾಗಿದ್ದಾವೆ, 4 ಮತ್ತು 5 ರಾಂಗ್ ಆಗುತ್ತೆ. ಓಕೆ, ಅದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3 ಮಾತ್ರ ಸರಿಯಾಗಿದ್ದಾವೆ. 95ನೇ ಕ್ವಶನ್ನು ಇಂಗ್ಲೀಷಲ್ಲಿ ಚೆನ್ನಾಗಿದೆ ನೋಡಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಫಾರ್ಮ್ಡ್ ಎ ಕ್ಲಾನ್ ಆಫ್ ನಾನ್ ವೈಲೆಂಟ್ ರೆವಲ್ಯೂಷನರೀಸ್ ಕಾಲ್ಡ್ ಖುದಾಯಿ ಖಿದ್ಮತ್ಗರ್ ಅಂತ. ಅದರ ಇನ್ನೊಂದು ಹೆಸರು ರೆಡ್ ಶರ್ಟ್ ಅಂತ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಯಾರು ಅಂತ ಕೇಳಿದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಈ ಒಂದು ನಾನ್ ವೈಲೆಂಟ್ ರೆವಲ್ಯೂಷನರೀಸ್ ಅಂದರೆ ಸರ್ವೆಂಟ್ಸ್ ಆಫ್ ಗಾಡ್ ಅಂತ ಕರಿತೀವಿ, ಅದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅದರ ಇನ್ನೊಂದು ಹೆಸರು ಖುದಾಯಿ ಖಿದ್ಮತ್ಗರ್ ಅಂತ. ಇದು ರೆಡ್ ಶರ್ಟ್ ಅಂತಲೂ ಕಾಮನ್ ಆಗಿ ಕರಿತಾ ಇದ್ದರು. ಇದು 1 ಲಕ್ಷಕ್ಕೂ ಅಧಿಕ ಮೆಂಬರ್ಸನ್ನು ಸೇರಿಸಿ ಅಬ್ದುಲ್ ಗಫರ್ ಖಾನ್ ಅವರು ಈ ಒಂದು ಸಂಘವನ್ನು ಕಟ್ತಾರೆ ನೋಡಿ. ಇವರೇ ಅಬ್ದುಲ್ ಗಫರ್ ಖಾನ್ ಅವರು ಗಡಿನಾಡ ಗಾಂಧಿ ಅಂತ ಕರಿತೀವಿ. ನಮ್ಮ ಮಹಾತ್ಮ ಗಾಂಧಿಯವರ ಒಳ್ಳೆಯ ಸ್ನೇಹಿತರು ಕೂಡ ಆಗಿದ್ದರು. 96ನೇ ಕ್ವಶನು, ಗಾಡ್ಗಿಲ್ ಕಮಿಟಿ ರಿಪೋರ್ಟ್ ಮತ್ತು ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟು ಯಾವುದಕ್ಕೆ ಸಂಬಂಧಿಸಿದವೆ ಅಂತ. ಸಾಂವಿಧಾನಿಕ ಸುಧಾರಣೆಗಳು, ಗಂಗಾ ಆ್ಯಕ್ಷನ್ ಪ್ಲಾನ್, ನದಿಗಳನ್ನು ಜೋಡಿಸುವುದು, ಪಶ್ಚಿಮ ಘಟ್ಟಗಳನ್ನು ರಕ್ಷಿಸುವುದು. ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಈ 2 ರಿಪೋರ್ಟ್ಗಳು ಪಶ್ಚಿಮ ಘಟ್ಟಗಳನ್ನು ರಕ್ಷಿಸುವುದಕ್ಕಿರ್ತಕ್ಕಂಥ ರಿಪೋರ್ಟ್ಗಳು. ಇದ್ರ ಬಗ್ಗೆ ನಾನು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಭಾಳಷ್ಟು ಡಿಸ್ಕಸ್ ಮಾಡಿದ್ದೀನಿ. ಆದರೂ ಸಹಿತ ಕಂಪ್ಲೀಟ್ನೆಸ್ಗೆ ನೋಡಿ, ಎಡಭಾಗದಲ್ಲಿರ್ತಕ್ಕಂಥವರು ಮಾಧವ್ ಗಾಡಿಗಳವರು ಮತ್ತು ಈ ಕಡೆ ಕಸ್ತೂರಿ ರಂಗನವರು ಇದ್ದಾರೆ. ಪಶ್ಚಿಮ ಘಟ್ಟಗಳನ್ನು ಉಳಿಸುವುದಕ್ಕೋಸ್ಕರ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಂತ ಕೇಂದ್ರ ಸರ್ಕಾರ ಗಾಡಿಗಳವರ ನೇತೃತ್ವದಲ್ಲಿ ಏನು ಮಾಡ್ತಾರೆ, WGEEPಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ 2011ರಲ್ಲಿ ಇವರು ರಿಪೋರ್ಟನ್ನು ಕೊಡ್ತಾರೆ. ಆದರೆ ಈ ರಿಪೋರ್ಟ್ ಏನಾಗಿತ್ತು,
ಪರಿಸರ ಪೂರಕವಾಗಿತ್ತು. ಅದಕ್ಕೆ ಹಲವಾರು ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ 2012ರಲ್ಲಿ ಮತ್ತೇನು ಮಾಡ್ತಾರೆ, ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ HLWGಯನ್ನು ಕೇಂದ್ರ ಸರ್ಕಾರ ನೇಮಿಸುತ್ತೆ. ಅವ್ರು ಏನು ಮಾಡ್ತಾರೆ, ಆ ಒಂದು ರಿಪೋರ್ಟಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡಿ 2012ರಲ್ಲಿ ಮತ್ತೊಂದು ರಿಪೋರ್ಟನ್ನು ಕೊಡ್ತಾರೆ. ಇವು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳ ವ್ಯತ್ಯಾಸ ಏನಿದೆ ಅಂದ್ಬಿಟ್ಟು ನಾನು ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಈಗ ಸಹಿತ ಇದು ಕರೆಂಟ್ ಇವೆಂಟ್ ಕ್ವಶನ್ ಆಗುತ್ತೆ. ಮತ್ತೆ ಈಗ ಅದನ್ನು ಜಾರಿಗೆ ತರ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆಗ ಅದಕ್ಕೆ ಮತ್ತೆ ಪ್ರತಿಭಟನೆಗಳು ಆ ಭಾಗದಲ್ಲಿ, ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಕರೆಂಟ್ ಇವೆಂಟ್ಸ್ ಕ್ವಶನ್ ಸಹಿತ ಆಗುತ್ತೆ. 97ನೇ ಕ್ವಶನು, ಈ ಕೆಳಗಿನ ಯಾವ ಅಟ್ಮಾಸ್ಫಿಯರಿಕ್ ಗ್ಯಾಸ್ಗಳು ಗ್ರೀನ್ ಹೌಸ್ಗಳನ್ನು ಗ್ಯಾಸ್ಗಳನ್ನು ರಚಿಸುತ್ತವೆ ಅಂತ ಕೇಳಿದರೆ, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ನೈಟ್ರಸ್ ಆಕ್ಸೈಡ್, ವಾಟರ್ ವೇಪರ್. ಅಂದರೆ ಸರಿಯಾದ ಉತ್ತರ 1, 3 ಮತ್ತು 4 ಆಗುತ್ತೆ. ಎರಡನೇದು ಆಗಲ್ಲ. ಇದು ಸಹಿತ ಸ್ಟ್ಯಾಂಡರ್ಡ್ ಕ್ವಶನ್ ಆಗಿದೆ. ಯಾವ್ಯಾವ ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಮತ್ತು ವಾಟರ್ ವೇಪರ್ ಆಗುತ್ತೆ. ನೈಟ್ರೋಜನ್ ಆಗಲ್ಲ. ಸೊ 98ನೇ ಕ್ವಶನು ಇಂಗ್ಲೀಷಲ್ಲಿ ಚೆನ್ನಾಗಿದೆ ನೋಡಿ, ಕನ್ನಡದಲ್ಲಿ ಅಷ್ಟು ಕ್ಲೀನ್ ಆಗಿಲ್ಲ ನೋಡಿ. ಡೆಲ್ಲಿ ಸಲ್ತನತ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡೆಲ್ಲಿ ಸುಲ್ತಾನೇಟ್ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಕಾಮ್ಸ್ ಮೀನ್ಸ್ ಅಂದರೆ ಏನು ಅಂತ, ಟ್ಯಾಕ್ಸ್ ಆನ್ ಮೈನ್ಸ್, ಟ್ರೆಜರ್ ಟ್ರೋವ್ಸ್ ಮತ್ತು ಶೇರ್ ಆನ್ ವಾರ್ ಬಗ್ಗೆ ಇರ್ತಕ್ಕಂಥ ಟ್ಯಾಕ್ಸ್ಗೆ ಕಾಮ್ಸ್ ಅಂತ ಕರಿತಾ ಇದ್ರು ಡೆಲ್ಲಿ ಸುಲ್ತಾನರು. 99th ಕ್ವಶನ್ನು, ಆಯಿಲ್ ಜಾಫರ್ ಅಂದ್ರೇನು ಅಥವಾ ವಾಟ್ ಈಸ್ ಆಯಿಲ್ ಜಾಫರ್ ಅಂತ ಕೇಳಿದರೆ, ಆ್ಯನ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜಿ ಫಾರ್ ರೆಮಿಡಿಯೇಷನ್ ಆಫ್ ಆಯಿಲ್ ಸ್ಲಡ್ಜಸ್ ಆ್ಯಂಡ್ ಆಯಿಲ್ ಸ್ಪಿಲ್ಸ್. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಅದನ್ನು ಆಯಿಲ್ ಜಾಫರ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ತೈಲ ಸೋರಿಕೆಯನ್ನು ತೊಡೆದು ಹಾಕಲು ಬ್ಯಾಕ್ಟೀರಿಯಾವನ್ನು ಬಳಸುವ ಹೊಸ ತಂತ್ರವನ್ನು ನಾವು ಆಯಿಲ್ ಜಾಪಿಂಗ್ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತಂದರೆ, ಕಚ್ಚಾ ತೈಲದಲ್ಲಿರುವ ಹೈಡ್ರೋಕಾರ್ಬನ್ ಸಂಯುಕ್ತಗಳನ್ನು ಈ ಆಯಿಲ್ ಜಾಪರ್ಗಳು ತಿಂತವೆ, ಅಂದರೆ ಬ್ಯಾಕ್ಟೀರಿಯಾಗಳು. ಆಗ ಅಲ್ಲಿ ಆಯಿಲ್ ಅಂದರೆ ತೈಲ ಸೋರಿಕೆಯನ್ನು ತಡಿಬೋದು ನಾವು. ಆ ಒಂದು ಟೆಕ್ನಾಲಜಿಯನ್ನು ಆಯಿಲ್ ಜಾಪರ್ ಅಂತ ಕರಿತೀವಿ. ಮತ್ತು PSI 2020 ಪ್ರಶ್ನೆ ಪತ್ರಿಕೆ ಕೊನೆಯ ಕ್ವಶನ್ ನಂಬರ್ 100. ಇಲ್ಲೇನಿದೆ, ಕೆಲವೊಂದು ಒಪ್ಪಂದಗಳನ್ನ ಕೊಟ್ಟಿದ್ದಾರೆ. ಅವು ಯಾವ ಒಂದು ಕ್ಷೇತ್ರಕ್ಕೆ, ಫೀಲ್ಡ್ಗೆ ಸಂಬಂಧಿಸಿದವೆ ಅಂತ, ಯಾವ್ಯಾವ ಸರಿ ಜೋಡಿಗಳು ಅಂತ ಕೊಟ್ಟಿದ್ದಾರೆ ನೋಡೋಣ. ಮಾಂಟ್ರಿಯಲ್ ಪ್ರೋಟೋಕಾಲು ಓಝೋನ್ ಪದರವನ್ನು ರಕ್ಷಿಸಲು ಸರಿಯಾಗಿದೆ. ಬೇಸಲ್ ಕನ್ವೆನ್ಷನ್ನು ಕೊಟ್ಟಿರ್ತಕ್ಕಂಥದ್ದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಒಪ್ಪಂದ ಅಂತ ಕೊಟ್ಟಿದ್ದಾರೆ. ಸರಿಯಾಗಿಲ್ಲ ಇದು. ಯಾಕೆಂದರೆ ಬೆಸೆಲ್ ಕನ್ವೆನ್ಷನ್ ಇರ್ತಕ್ಕಂಥದ್ದು ಈ ಹಜಾರ್ಡಸ್ ವೇಸ್ಟ್ ಮತ್ತು ಅವುಗಳ ಡಿಸ್ಪೋಸಲನ್ನು ಬೇರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಟ್ರಾನ್ಸ್ ಬೌಂಡ್ರಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಒಪ್ಪಂದ ಆಗುತ್ತೆ. ಆದ್ದರಿಂದ ಎರಡನೇದು ರಾಂಗು. ಇನ್ನು ಮೂರನೇದು ಕ್ಯೂಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದು ಹವಾಮಾನ ಬದಲಾವಣೆಗಳ ಬಗ್ಗೆ ಇರ್ತಕ್ಕಂಥದ್ದು ಸರಿಯಾಗೇ ಇದೆ. ವಿಯೆನ್ನಾ ಕನ್ವೆನ್ಷನ್ ಅಂತಕ್ಕಂಥದ್ದು ನಾಲ್ಕನೇದು, ಇದು ರಾಂಗ್ ಇದೆ. ಯಾಕಂದರೆ ಇದು ಓಝೋನ್ ಲೇಯರಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆದ್ದರಿಂದ 1 ಮತ್ತು 3 ಮಾತ್ರ ಸರಿಯಾದ ಹೇಳಿಕೆಗಳಾಗ್ತವೆ. ಓಕೆ, ಈ ಒಂದು ಕನ್ವೆನ್ಷನ್ನು ಅಥವಾ ಕಾನ್ಫರೆನ್ಸ್ಗಳ ಬಗ್ಗೆನೂ ಸಹಿತ ಭಾಳಷ್ಟು ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ಯಾವ್ಯಾವ ಕನ್ವೆನ್ಷನ್ ಇದ್ದಾವೆ, ಕಾನ್ಫರೆನ್ಸ್ ಇದ್ದಾವೆ, ಅವುಗಳನ್ನ ಸಹಿತ ನೋಡ್ಕೊಳ್ಳಿ. ಅವು ಯಾವುದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಥವಾ ಅವು ಯಾವ ವರ್ಷ ಒಂದು ಒಪ್ಪಂದಗಳಾದವು ಅಂತಕ್ಕಂಥದ್ದು ಸಹಿತ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಇವತ್ತಿನ ಒಂದು ಕ್ವಶನ್ ಪೇಪರಲ್ಲಿ ನಾವು 2020 ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ 51ರಿಂದ 100ನೇ ಕ್ವಶನ್ನ ನಾವು ಸಾಲ್ವ್ ಮಾಡಿದ್ದೀವಿ. 1ರಿಂದ 50ನೇ ಕ್ವಶನ್ನ ಪಾರ್ಟ್ 1ನಲ್ಲಿ ಸಾಲ್ವ್ ಮಾಡಿದ್ದೀವಿ. 51ರಿಂದ 100ನೇ ಕ್ವಶನ್ನ ಇವತ್ತಿನ ವಿಡಿಯೋ ಪಾರ್ಟ್ 2ಅಲ್ಲಿ ಸಾಲ್ವ್ ಮಾಡಿದ್ದೀವಿ. ಓಕೆ, ಹೀಗೆ ಇವತ್ತೇನು ಕರೆದಿದ್ದಾರೆ PSI ಎಕ್ಸಾಮ್ಗೆ 2 ವರ್ಷ ಜಾಸ್ತಿ ಕೂಡ ಮಾಡಿದ್ದಾರೆ ವಯೋಮಿತಿಯನ್ನು. ಆದ್ದರಿಂದ ಭಾಳಷ್ಟು ಜನ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸಕ್ಸಸ್ ಕಾಣಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.